ಆಕಾಶವಾಣಿ ರಥಮುಸಲ ಮೂಲ ರಂಗನಾಟಕ ಶ್ರೀ ರಾಮಚಂದ್ರ ದೇವ. ಬಾನುಲಿ ರೂಪಾಂತರ ಹಾಗೂ ನಿರ್ಮಾಣ ಶ್ರೀ ಎಸ್ ಹಿರೇಮಠ್. ಕೇಳಿ ನಾಟಕ ರಥಮುಸಲ. ಅಲ್ಲ, ಈ ಚಳವಳಿ ಯಶಸ್ವಿ ಆಗ್ತದೋ ಇಲ್ಲವೋ? ಆಗದೆ ಏನು, ಚಳುವಳಿಯ ಮುಖಂಡ ಪಿಂಗಳಿಕ ಅಲ್ವೇ? ಹಿಂದಿನ ಗಣಪ್ರಮುಖರ ವಿರುದ್ಧ ಅವ ಗಲಾಟೆ ಮಾಡಿದ್ರಿಂದಲೇ ಚೇತಕರು ಗೆದ್ದು ಬಂದಿದ್ದು. ಚಳವಳಿ ನಡೆಸದೇ ಇದ್ರೂ ಚೇತಕರು ಗೆಲ್ಲೋದು ಖಾತ್ರಿಯಾಗಿ. ಹೌದೌದು, ಹಿಂದಿನ ಗಣಪ್ರಮುಖರು ದುರ್ಬಲರಾದ್ದರಿಂದಲೇ ಖಂಡ ಹಾಗೆ ಸೊಕ್ಕಿದ್ದು. ಖಂಡ ಚಿನ್ನದ ಗಣಿಯ ಆಡಳಿತ ನೋಡಿಕೊಳ್ಳುವವನೇನೋ ಆದ. ಆದರೆ ಅವನ ಠೇಂಕಾರ ಏನು, ಟಿವಿ ಏನು, ಜನರನ್ನ ಅವಮಾನ ಮಾಡೋದೇನು? ಹೌದೌದು, ಅವನನ್ನು ಹೀಗೆ ಬಿಟ್ರೆ ವೈಶಾಲಿಲಿ ಗಣರಾಜ್ಯ ಖಂಡಿತ ಉಳಿಯೋದಿಲ್ಲ. ಮಲ್ಲದಲ್ಲಿ ಹಾಗೆ ಆಯ್ತಲ್ಲ. ಮಗಧದ ರಾಜ ಬಿಂಬಿಸಾರ ಮಲ್ಲರ ಗಣರಾಜ್ಯ ನಾಶ ಮಾಡಿ ರಾಜತ್ವ ಸ್ಥಾಪಿಸಿಬಿಟ್ಟಿದ್ದಾನೆ. ನೀನೊಬ್ಬ. ರಾಜತ್ವ ಅಂದ್ರೆ ರಾಜತ್ವ ಅಲ್ಲ, ಅದು ವಸಾಹತು. ಮಲ್ಲರ ಸಂಸ್ಕೃತಿಗೆ ತೊಂದರೆ ಮಾಡೋದಿಲ್ಲ. ಖಂಡನಿಗೂ ಅದೇ ಆಸೆ. ಈ ಗಣರಾಜ್ಯ ಯಾಕೆ? ಮಗಧದ ಹಾಗೆ ಅರಸೊತ್ತಿಗೆ ಇದ್ರೆ ಗಣರು ಅವರ ಅಭಿಪ್ರಾಯ ಕೇಳೋದು, ಜನರ ಪ್ರತಿಭಟನೆ ಒಂದು ಇರೋದಿಲ್ಲ. ಆದರೆ ಬಿಂಬಿಸಾರ ಬೇರೆ ಬೇರೆ ರಾಜ್ಯಗಳನ್ನು ಕಬಳಿಸಿದಷ್ಟು ಸುಲಭವಾಗಿ ವೈಶಾಲಿ ಮೇಲೆ ಆಕ್ರಮಣ ಮಾಡ್ಲಾರ. ಹೌದೌದು, ಬಿಂಬಿಸಾರನ ಮೂರನೇ ಹೆಂಡತಿ ಚಲ್ಲಣ ಚೇತಕರ ಮಗಳಲ್ವೇ? ನೆಂಟಸ್ತನ ಇದೆ ಅಂತ ಯುದ್ಧ ನಿಲ್ತದ? ಪ್ರತಿ ವರ್ಷನೂ ಗಡಿ ಬಳಿ ಹೊಡೆದಾಟ ನಡೀತಾ ಇಲ್ವಾ? ಚಿನ್ನದ ಗಣಿ ತಮಗೆ ಸೇರಿದ್ದು ಅಂತ ಅವರು ಹಠ ಹಿಡಿಯುವಷ್ಟು ಕಾಲವೂ ಇದು ತಪ್ಪಿದ್ದಲ್ಲ ಅಲ್ವೇ? ಮತ್ತೆ ಚಿನ್ನದ ವಿಷಯ ಬಂದಾಗ ಬಂಧು ಬಳಗ ಒಂದು ಲೆಕ್ಕಕ್ಕೆ ಬರೋದಿಲ್ಲ. ಹೌದೌದು, ಒಂದೋ ಚಿನ್ನ ಬೇಕು ಅನ್ಬೇಕು, ಇಲ್ಲ ಬಂಧು ಬಳಗ ಬೇಕು ಅನ್ಬೇಕು. ಎರಡೂ ಬೇಕು ಅನ್ನೋರ್ಗೆ ಯಾವುದು ಸಿಗೋದಿಲ್ಲ. ಖಂಡಿತ. ಅಲ್ರೋ, ಈ ಪಿಂಗಳಿಕ ಎಲ್ಲಿ ಹೋದ ಅಂತ? ಇಷ್ಟು ಹೊತ್ತಿಗೆ ಮೆರವಣಿಗೆ ಹೊರಟು ಬಿಡಬೇಕಾಗಿತ್ತು ಅಲ್ವೇ? ಇನ್ನೇನು ಬಂದು ಬಿಡ್ತಾನೆ. ಅಲ್ಲ, ಮುಂದೆ ಚಿನ್ನದ ಗಣಿಯ ಪ್ರಮುಖ ಯಾರಾಗಬಹುದು? ಇನ್ಯಾರಾಗ್ಬೋದು? ವಸ್ಸಕಾರ. ಜನರ ಬೆಂಬಲವೂ ಇದೆ ಅವನಿಗೆ. ಒಳ್ಳೆ ಆಡಳಿತಗಾರ ಬೇರೆ. ಅದೇನೋ ನಿಜ. ಆದರೆ ವಸ್ಸಕಾರ ಮಗಧದವ ಅಲ್ವೇ? ಏನೀಗ ವೈಶಾಲಿಯ ಕಾನೂನಿನೊಳಗೆ ವಲಸೆ ಬಂದವರನ್ನ ಪ್ರಜೆಗಳಾಗಿ ಸ್ವೀಕರಿಸಬಹುದು ಅಂತಾನೇ ಇದೆಯಲ್ಲ. ಇದೇ ನಿಜ. ಆದ್ರೆ ಮಗಧದಿಂದ ಬಂದವ ಅಂದ್ರೆ ವೈಶಾಲಿಗೆ ದ್ರೋಹ ಬಗೆದು ಮಗಧಕ್ಕೆ ಉಪಕಾರ ಮಾಡಿ ಅನ್ನುವಂತ ತಾನೆ. ಆದ್ರೆ ಮಗಧದಿಂದ ಗಡೀಪಾರದ ಮೇಲೆ ಇಲ್ಲಿಗೆ ಬಂದವ. ಅಜಾತ ಶತ್ರು ತುಂಬಿದ ಸಭೆಯಲ್ಲಿ ವಸ್ಸಕಾರನನ್ನು ಕರೆದು ಹೀನಾಮಾನ ಬೈದ್ನಂತೆ. ಆಮೇಲೆ ಆಸ್ತಿ ಪಾಸ್ತಿ ಕಸ್ಕೊಂಡು ಗಂಡ ಹೆಂಡ್ರನ್ನ ಹೊರಗಟ್ಟಿದ್ದಾನೆ. ಇಲ್ಲಿಗೆ ಬಂದ ಮೇಲೆ ವೈಶಾಲಿಗೆ ನಿಷ್ಠನಾಗಿ ನಡೆದುಕೊಂಡಿದ್ದಾನೆ ಅವನು. ಅದು ಹೌದು. ಕಳೆದ ವರ್ಷ ಬೆಳೆ ಚೆನ್ನಾಗಿರಲಿಲ್ಲ. ಕಂದಾಯ ಮಾಫಿ ಮಾಡಿ ಗಣರ ಕಾಣದದಿಂದ ಕಾಳು ತೆಗೆಸಿಕೊಟ್ಟವನು ಅವನೇ ಅಲ್ವೇ? ಪಿಂಗಳಿಕ ಬಂದ. ಪಿಂಗಳಿಕ ಬಂದ. ಹೌದು, ನಾವು ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಸ್ನೇಹಿತರೆ, ಸ್ನೇಹಿತರೆ ಕೇಳಿಲಿ. ನಾವು ಗಣ ಸಮಿತಿಯನ್ನು ಆರಿಸುತ್ತೇವೆ, ಗಣ ಪ್ರಮುಖರನ್ನು ಆರಿಸುತ್ತೇವೆ. ಅವರು ನಮಗೆ ಪ್ರಿಯವಾದ ಸ್ವಾತಂತ್ರ್ಯವನ್ನು, ಪ್ರಜೆಗಳ ಅಭ್ಯುದಯವನ್ನು ಎತ್ತಿ ಹಿಡಿಯುವಷ್ಟು ಕಾಲ ಅವರಿಗೆ ನಮ್ಮ ಬೆಂಬಲವಿರುತ್ತದೆ. ಅದು ತಪ್ಪಿದಾಗ ನಮ್ಮ ಬೆಂಬಲವನ್ನು ಅವರು ಕಳೆದುಕೊಳ್ತಾರೆ. ಈಗ ಖಂಡ ನಮ್ಮ ಬೆಂಬಲ ಕಳೆದುಕೊಂಡಿದ್ದಾನೆ. ಪರಿಣಾಮವಾಗಿ ಆತ ಅಧಿಕಾರವನ್ನು ಕಳೆದುಕೊಳ್ಬೇಕು. ಖಂಡನ ಬದಲು ಬೇರೆಯವರನ್ನು ನೇಮಿಸಬೇಕು. ಅದಕ್ಕಾಗಿ ನಾವು ಗಣ ಸಮಿತಿಯನ್ನು ಒತ್ತಾಯಿಸತೊಡಗಿ ದಿನಗಳೇ ಕಳೆದವು.
ಆತ ವತ್ಸಕಾರ ಆಗ್ಬೋದು, ಸಿಂಹ ಆಗ್ಬೋದು. ಅದು ಆಗೋವರೆಗೂ ಈಗ ಏರಿದ ಬೆಲೆಗಳು ಇಳಿಯೋದಿಲ್ಲ. ಯಾಕೆಂದ್ರೆ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಖಂಡನ ವೈಯಕ್ತಿಕ ಖರ್ಚು, ಚಿನ್ನದ ಗಣಿ ದುರಾಡಳಿತ. ನಾವೆಲ್ಲ ಈಗ ಸಂತಾಗಾರಕ್ಕೆ ಹೋಗೋಣ. ಈ ವಿಷಯದ ಬಗ್ಗೆ ಗಣ ಸಮಿತಿ ಇವತ್ತು ನಿರ್ಧಾರ ತೆಗೆದುಕೊಳ್ಳಲೇಬೇಕು. ಅಲ್ಲಿಯವರೆಗೂ ನಾವು ಸಂತಾಗಾರ ಬಿಟ್ಟು ಹೊರಡತಕ್ಕದ್ದಲ್ಲ. ಸಂತಾಗಾರಕ್ಕೆ ಮುತ್ತಿಗೆ ಹಾಕಿ ಒತ್ತಾಯಿಸಬೇಕಾಗಿ ಬಂದರೆ ಅದನ್ನು ಮಾಡೋಣ. ಸ್ನೇಹಿತರೆ, ತಯಾರಾಗಿ ದಬ್ಬಾಳಿಕೆ ವಿರುದ್ಧ ಹೋರಾಡಲು ಎಲ್ಲರ ಜೊತೆಗೂಡಿ ಬನ್ನಿ. ಖಂಡನಿಗೆ ಚಿನ್ನದ ಗಣಿ, ವೈಶಾಲಿಯ ಜನಪದ. 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 ಖಂಡನಿಗೆ. ಸ್ನೇಹಿತರೆ, ನಿಮ್ಮ ಘೋಷಣೆಗಳನ್ನು ನಿಲ್ಲಿಸಿರಿ, ನಿಲ್ಲಿಸಿರಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಕು. ಗಣಪ್ರಮುಖ ಚೇತಕ ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ನಮಗೆ ಮಾತು ಬೇಡ, ನಿರ್ಣಯ ಬೇಕು. ಸಮಾಧಾನ, ಸಮಾಧಾನ, ಸಮಾಧಾನ. ಗಣಪ್ರಮುಖರು ಬರ್ತಾ ಇದ್ದಾರೆ. ಸಮಾಧಾನ, 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 ಸಮಾಧಾನ. ಪ್ರೀತಿಯ ಬಂಧುಗಳೇ, ನಿಮ್ಮ ಪ್ರತಿಭಟನೆ ವೈಶಾಲಿಯ ಬಗ್ಗೆ ನಿಮಗಿರುವ ಗಾಢ ಆಸಕ್ತಿ, ಪ್ರೀತಿಗಳನ್ನು ತೋರಿಸುತ್ತದೆ. ಆದರೆ ಅಷ್ಟೇ ಆಸಕ್ತಿ ಈ ಗಣ ಸಮಿತಿಗೂ ಇದೆ. ನಾವು ಈ ದೇಶದ, ಇಲ್ಲಿನ ಎಲ್ಲ ಜನರ ಅಭ್ಯುದಯದ ಹೊಣೆ ಹೊತ್ತವರು. ನಿಮಗೆಲ್ಲರಿಗೂ ಸಂತೋಷದ ಸುದ್ದಿ. ಗಣ ಸಮಿತಿ ಖಂಡನನ್ನು ಚಿನ್ನದ ಗಣಿ ಆಡಳಿತದಿಂದ ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಅವನ ಸಮಸ್ತ ಆಸ್ತಿಯನ್ನು ವಶಪಡಿಸಿಕೊಂಡು ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಕೇಳಿ. ಆದರೆ ಗಡೀಪಾರಿನ ಘೋಷಣೆ ಹೊರಡುವ ಮೊದಲೇ ಖಂಡ ನಿನ್ನೆಯೇ ಈ ದೇಶ ಬಿಟ್ಟು ಹೊರಟು ಹೋಗಿದ್ದಾನೆ. ಅದು ಹೇಗೆ ಇರಲಿ, ಗಣ ಸಮಿತಿ ಚಿನ್ನದ ಗಣಿ ಆಡಳಿತ ನೋಡಿಕೊಳ್ಳಲು ವತ್ಸಕಾರನನ್ನು ಆರಿಸಿದೆ. ವೈಶಾಲಿಯಲ್ಲಿ ಪ್ರಾಧಾನ್ಯವಿರುವುದು ನ್ಯಾಯಕ್ಕೆ, ಮಾನವೀಯ ಘನತೆ ಎತ್ತಿ ಹಿಡಿಯುವ ಸ್ವಾತಂತ್ರ್ಯಕ್ಕೆ. ನೆರೆ ರಾಷ್ಟ್ರಗಳು ಕರುಬುವಂತೆ ನಾವು ಗಣತಂತ್ರ ಉಳಿಸಿಕೊಂಡಿದ್ದೇವೆ. ವತ್ಸಕಾರರೇ, ಎಲ್ಲರೂ ನೆಮ್ಮದಿಯಿಂದ ಬದುಕುವಂತೆ ಮಾಡುವುದು ಮಾತ್ರವಲ್ಲ, ಬೆಲೆಯನ್ನು ಹತೋಟಿಗೆ ತಂದು ಈ ದೇಶದ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಿಮ್ಮ ಆದ್ಯ ಕರ್ತವ್ಯ. ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯದೆ ಈ ಕೆಲಸ ನಡೆಸಿಕೊಡುತ್ತೇನೆ. ಅಭಿನಂದನೆಗಳು. ವತ್ಸಕಾರರು ಈಗ ಅಭಿಷೇಕ ಪುಷ್ಕರಣಿಯಲ್ಲಿ ಮಿಂದು ಪವಿತ್ರರಾಗುತ್ತಾರೆ. ಈ ಉತ್ಸವದಲ್ಲಿ ಭಾಗವಹಿಸಲು ನಿಮಗೆಲ್ಲರಿಗೂ ಸ್ವಾಗತ. ಇವರು ಖಂಡನನ್ನು ಯಾಕೆ ತಡಿಲಿಲ್ಲ? ಅಂದರೆ ಚೇತಕರು ಖಂಡನ ಜೊತೆ ಶಾಮೀಲಾಗಿದ್ದಾರಾ? ಚೇತಕ ಪ್ರಾಮಾಣಿಕ, ಆದರೂ ಯಾರ ಮುಖದ ಹಿಂದೆ ಏನಿದೆ ಅಂತ ಹೇಳಲಾಗೋದಿಲ್ಲ ಅಲ್ವಾ ಗೋಪ? ನಾನು ನಿನಗೆ ಮೊದಲಿನಿಂದ ಹೇಳ್ತಿದ್ದೇನೆ, ಸುಲಭದಲ್ಲಿ ಇವರು ಬಗ್ಗೋದಿಲ್ಲ ಅಂತ. ಅವರಿಗೆ ಹಿಂಸೆಯೇ ಬೇಕು, ಭೂಗತ ಚಳುವಳಿ ಮಾಡಿಯೇ ಹೆದರಿಸಬೇಕು. ಹಿಂಸೆಯಿಂದ ಹಿಂಸೆ ಮಾತ್ರ ಹುಟ್ಟಿತು ಅಷ್ಟೇ. ಪ್ರತಿಭಟನೆಯಿಂದ ಈಗೇನಾಯ್ತು? ಖಂಡ ಪಾರಾಗಿ ಹೋದ. ಈ ಚೇತಕ ಬಂದು ಇಲ್ಲಿ ಭಾಷಣ ಬಿಗದ ಅಷ್ಟೇ. ನೋಡೋಣ, ಅಗೆಯುತ್ತಾ ಹೋದ್ರೆ ಏನಾದರೂ ಸಿಗಲೇಬೇಕಲ್ಲ. ಒಂದು ಚಿನ್ನ ಇಲ್ಲ ಮಣ್ಣು. ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಬನ್ನಿ. ಹಾ, ಘೋಷಣೆ, ಜಯಕಾರ, ಅಭಿಷೇಕ ಪುಷ್ಕರಣಿಯಲ್ಲಿ ಸ್ನಾನ, ಇದೆಲ್ಲವುದರಿಂದ ಸ್ವಲ್ಪ ತಡವಾಯ್ತು ಮಲ್ಲಿಕೆ. ಅಂದ್ರೆ ಅಧಿಕಾರ ವಹಿಸ್ಕೊಟ್ರಾ? ಪ್ರಜೆಗಳು
ವತ್ಸಕಾರನಿಗೆ ಜಯವಾಗಲಿ ಅಂತ ಹೇಗೆ ಕೂಗಿದ್ರು ಅಂತೆ. ವತ್ಸಕಾರನಿಗೆ ಅಂದಾಗ ನಾನು ಒಂದ್ಸಲ ಜಯವಾಗಲಿ ಅಂತ ಕೂಗ್ಬಿಡ್ತಿದ್ದೆ. ಕೂಗುವುದಕ್ಕೆ ಮೊದಲು ನಾನೇ ವತ್ಸಕಾರ ಅಂತ ನೆನಪಾಯ್ತು. ಸದ್ಯ ಸ್ವಂತ ಹೆಸರಾದ್ರೂ ನೆನ್ಪಿದೆ ಅಲ್ಲ. ತಮಾಷೆ ಅಲ್ವೇ? ಪ್ರಜೆಗಳು ನನಗೆ ತುಂಬಾ ಚೆನ್ನಾಗಿ ಬೆಂಬಲ ಕೊಟ್ರು. ಅಲ್ಲಿ ನೀನೂ ಇರಬೇಕಿತ್ತು. 15 ದಿನದ ಬಾಣಂತಿ ಅಲ್ದಿದ್ರೆ ಖಂಡಿತ ಬರ್ತಿದ್ದೆ. ಹೋಗಲಿ ಬಿಡು, ನಾನು ಈ ದೇಶದ ಮಹಾರಾಜ ಅಂತ ಅಧಿಕಾರ ವಹಿಸಿಕೊಳ್ಳುವಾಗ ಬರುವಿಯಂತೆ. ಮಹಾರಾಜ ಆಗ್ಬೇಕೆಂಬ ನಿಮ್ಮ ಹುಚ್ಚು ಇನ್ನೂ ಹೋಗಿಲ್ವಾ? ಆದ್ರೆ ಈ ದೇಶದಲ್ಲಿ ಮಹಾರಾಜನೇ ಇಲ್ವಲ್ಲ. ನೋಡ್ತಾ ಇರು. ಒಂದು ದಿವಸ ನಾನು ಈ ದೇಶದ ಮಹಾರಾಜ ಆಗಿಯೇ ಆಗ್ತೇನೆ. ಅಷ್ಟರವರೆಗೆ ತುಂಬಾ ಆಸೆ ಆದಾಗ ಹೇಳಿ, ವತ್ಸಕಾರ ಮಹಾಪ್ರಭುಗಳಿಗೆ ಜಯವಾಗಲಿ ಅಂತ ನಾನೇ ಕೂಗ್ಬಿಡ್ತೀನಿ. ಹೋಗಲಿ ಬಿಡು. ಹೇಗಿದ್ದಾನೆ ನಿನ್ ಮಗ? ಆಗ್ಲೇ ಮಲ್ಕೊಂಡ. ಗಲಾಟೆ ಮಾಡ್ಲಿಲ್ವಾ? ಮಾಡ್ದೇನು, ನಿಮ್ಮಗ ಅಲ್ವಾ? ಬನ್ನಿ ಬನ್ನಿ, ಊಟ ಮಾಡಿ ಮಲ್ಕೊಳ್ಳಿ. ನೀನು ಮಲಕ್ಕೋ ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬಂದ್ಬಿಡ್ತೇನೆ. ನೋಡಿ ನೋಡಿ, ಇನ್ ಮುಂದೆ ನಿಮ್ ಚಿನ್ನದ ಗಣಿ ಕೆಲಸ ರಾತ್ರಿಗೆ ಮಾತ್ರ ಇಟ್ಕೋಬೇಡಿ. ಸಾಯಂಕಾಲದೊಳಗೆ ಮುಗಿಸಿ ಮನೆಗೆ ಬಂದ್ಬಿಡಿ. ಆಯ್ತು, ಈಗ ನೀನು ಮಲಕ್ಕೋ ಹೋಗು. ಯಾರದು? ನಾನು, ನಿಮ್ಮ ಗೂಢಚಾರ. ಏನು ಸಮಾಚಾರ? ನಗರವನ್ನೆಲ್ಲ ಸುತ್ತಿ ಬಂದೆ. ಏನು ಹೇಳುತ್ತದೆ ವೈಶಾಲಿಯ ಕುರಿ ಮಂದೆ? ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇದೆ, ಆದರೆ ಬೆಲೆ ಸಿಕ್ಕಾಪಟ್ಟೆ ಏರಿದೆ. ಜೀವನ ತುಂಬ ಕಷ್ಟವಾಗಿದೆ. ಕೆಲವರು ವತ್ಸಕಾರ ಇದನ್ನು ಸರಿಪಡಿಸಬಹುದೇ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಆ ಮಾತು ಕೇಳಿಸಿಕೊಂಡು ಹಾಗೇ ವಾಪಸ್ ಬಂದಿಯಾ? ಇಲ್ಲ ಮಹಾರಾಜ, ಗುಂಪಿನ ಮಧ್ಯೆ ನುಸುಳಿ ನಿಮ್ಮ ಬಗ್ಗೆ ಒಳ್ಳೆ ಮಾತನಾಡಿದೆ. ನೀವು ಹೊಸದಾಗಿ ಕಟ್ಟಿಸುತ್ತಿರುವ ಧರ್ಮಛತ್ರದ ಬಗ್ಗೆಯೂ ಹೇಳಿದೆ. ಒಳ್ಳೆ ಕೆಲಸ. ಈ ರಾತ್ರಿ ಇನ್ನೊಂದು ಕೆಲಸ ಆಗಬೇಕು. ಹೇಳಿ ನನ್ನೊಡೆಯ. ನದಿಯ ಪಕ್ಕದಲ್ಲಿ ಬಡವರ ಗುಡಿಸಲುಗಳನ್ನು ನೋಡಿದ್ದೀಯಲ್ಲ? ನೋಡಿದ್ದೇನೆ. ಅವು ಈ ರಾತ್ರಿ ಸುಟ್ಟು ಭಸ್ಮವಾಗಬೇಕು. ಆದರೆ ಈ ಕೆಲಸ ನೀನೇ ಮಾಡಬೇಕು. ಇಯುತ್ತಿಲ್ಲ. ಆಗಲಿ ಪ್ರಭು. ನಾಳೆ ಬೆಳಿಗ್ಗೆ ಬೆಂಕಿ ಅಪಘಾತದಲ್ಲಿ ಗುಡಿಸಲು ಕಳೆದುಕೊಂಡವರಿಗೆ ನಾನು 25 ಕಹಾಪಣ ಪರಿಹಾರ ಕೊಡಲಿದ್ದೇನೆ. ಗಣಪ್ರಮುಖರಿಗೆ ಬೆಂಕಿ ಅಪಘಾತದ ಸುದ್ದಿ ತಿಳಿಯುವ ಮೊದಲೇ ನಾನು ಘೋಷಿಸಿದ ಪರಿಹಾರದ ಸುದ್ದಿ ಜನಕ್ಕೆ ತಿಳಿಯಬೇಕು. ಆಗಲಿ. ಅಧಿಕಾರಿಗಳು ನೌಕರರು ಇವತ್ತು ಉತ್ಸವದಲ್ಲಿ ಮೈ ಮರೆತಿದ್ದಾರೆ. ಬೆಂಕಿ ಆರಿಸಲು ಯಾರೂ ಬರುವುದಿಲ್ಲ. ನಾಳೆ ಅವರ ಅದಕ್ಷತೆಯ ಬಗ್ಗೆ ಅಭಿಪ್ರಾಯ ಹಬ್ಬಿಸಲು ಮರೆಯಬೇಡ. ಅಪ್ಪಣೆ. ಬನ್ನಿ ಬನ್ನಿ ಗಣರೇ, ಬನ್ನಿ. ವರ್ಷಕಾರರು ಈಗ ತಾನೇ ಹೇಳುತ್ತಿದ್ದರು, ಕಳವಾದ ಚಿನ್ನ ಹುಡುಕುವುದರಲ್ಲಿ ಯಶಸ್ಸು ಸಿಕ್ಕಿಲ್ಲವೆಂದು. ಖಂಡನನ್ನು ಗಡೀಪಾರು ಮಾಡದೆ ಇಲ್ಲೇ ಉಳಿಸಿಕೊಂಡಿದ್ದರೆ ಚಿನ್ನ ಪತ್ತೆ ಮಾಡುವುದು ಸುಲಭವಿತ್ತು. ಹಾಗಲ್ಲ ಸಿಂಹ, ಗಡೀಪಾರು ಮಾಡದಿದ್ದರೆ ಅವನನ್ನು ವಿಚಾರಣೆಗೆ ಒಳಪಡಿಸಬೇಕಿತ್ತು. ವೈಶಾಲಿಯ 8 ನ್ಯಾಯಾಲಯಗಳು ಅವನನ್ನು ಅಪರಾಧಿ ಎಂದು ಘೋಷಿಸಿದ್ದರೆ ಮಾತ್ರ ಶಿಕ್ಷಿಸುವುದು ಸಾಧ್ಯವಿತ್ತು. ಅವುಗಳಲ್ಲಿ ಒಂದು ನ್ಯಾಯಾಲಯ ಅವನನ್ನು ನಿರಪರಾಧಿ ಎಂದಿದ್ದರೂ ಆತ ಚಿನ್ನದ ಗಣಿಯ ಪ್ರಮುಖನಾಗಿ ಮುಂದುವರಿಯುತ್ತಿದ್ದ. ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತಿತ್ತು. ಈಗಲಾದರೂ ಅವನನ್ನು ಕರೆಸಿ ವಿಚಾರಣೆಗೆ ಒಳಪಡಿಸುವುದು ಅನಿವಾರ್ಯ. ಆದರೆ ಹೇಗೆ? ಗೂಢಚಾರರ ಸುದ್ದಿಯ ಪ್ರಕಾರ ಖಂಡ ಈಗ ಮಗಧದಲ್ಲಿ ರಕ್ಷಣೆ ಪಡೆದಿದ್ದಾನೆ. ನಾವಾಗಿ ಕಾಲಿಗೆ ಬಂಡೆ ಹೊತ್ತು ಹಾಕಿದಂತಾಯಿತು. ಖಂಡನಿಗೆ ಸೈನಿಕ ನೆಲೆಗಳು ಗೊತ್ತು. ಮಗಧದ ಅರಸ ಅದನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಬಲ್ಲ. ಗಣ ಸಮಿತಿಗೆ ಒಳಿತಾಗಲಿ. ಮಗಧದ ಕೆಲಸ ಪೂರೈಸಿ ಬಂದಿದ್ದೇನೆ ಸ್ವಾಮಿ. ಓ, ನಮ್ಮ ಗೂಢಚಾರರ ಏನು ವಿಷಯ? ಬಿಂಬಿಸಾರ ಮಹಾರಾಜರು ತೀರಿಕೊಂಡರು ಸ್ವಾಮಿ. ಅವರಿಗೆ ಕಾಯಿಲೆ ಎಂಬ ಸುದ್ದಿ ಇತ್ತು, ಆದರೆ ಇಷ್ಟು ಬೇಗ ಸಾವು ಬರುತ್ತದೆ ಅಂದುಕೊಂಡಿರಲಿಲ್ಲ. ಅವರಿಗೆ ಕಾಯಿಲೆ ಇರಲಿಲ್ಲ ಸ್ವಾಮಿ. ಮತ್ತೆ ಯುವರಾಜ ಅಜಾತಶತ್ರು ಬಿಂಬಿಸಾರ ಮಹಾರಾಜರನ್ನು ಸೆರೆಮನೆಗೆ ತಳ್ಳಿ ಆಡಳಿತ ನೋಡಿಕೊಳ್ಳುತ್ತಿದ್ದರು. ಅಧಿಕಾರ ದಾಹ ಏನನ್ನೂ ಮಾಡಿಸುತ್ತದೆ. ಜನಕ್ಕೆ ಈ ವಿಷಯ ತಿಳಿಯೋದಕ್ಕೆ ಶುರುವಾಯಿತು. ಪ್ರಜೆಗಳು ದಂಗೆ ಏಳೋ ಲಕ್ಷಣ ಕಾಣಿಸಿತು. ಮುಂದೆ ಒಂದು ದಿನ ಅಜಾತಶತ್ರು ಸೆರೆಮನೆಗೆ ಹೋದರು ತಂದೆನ ನೋಡೋಕೆ. ಅವರ ಬೇಡಿ ಬಿಚ್ಚಿದ್ರು. ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರು. ಮಹಾರಾಜರು ಹಾ ಮಗನೇ ಅಂತ ಖುಷಿ ಪಡ್ತಿದ್ದಾಗ ಕೊಲೆಗಡುಕರು ಮೇಲೆ ಬಿದ್ರು. ಬಿಂಬಿಸಾರ ಮಹಾರಾಜರು ಕಾಯಿಲೆಯಿಂದ ಸತ್ರು ಅಂತ ಸುದ್ದಿ ಹಬ್ಬಿತು.
ನನ್ನ ಮಗಳು ಚಲ್ಲಣ, ಮೊಮ್ಮಗ ಅಭಯ ಹೇಗಿದ್ದಾರೆ? ಅವರಿಗೆ ಈ ತನಕ ಅಪಾಯ ಆಗಿಲ್ಲ. ಅಜಾತಶತ್ರು ಪಟ್ಟ ಏರೋದಕ್ಕೆ ತಯಾರಿ ನಡೀತಾ ಇದೆ. ಆಮೇಲೆ ಏನು ಬೇಕಾದರೂ ಆದೀತು. ಸರಿ, ನೀನಿನ್ನು ಹೋಗು. ಚಲ್ಲಣ ಅಭಯರನ್ನು ಕಂಡು ಧೈರ್ಯವಾಗಿರುವಂತೆ ತಿಳಿಸು. ಸಾಧ್ಯವಾದರೆ ಅವರನ್ನು ಒಳದಾರಿಯಿಂದ ಇಲ್ಲಿಗೆ ಸಾಗಿಸು. ಅಪ್ಪಣೆ. ಮಗನಿಂದಲೇ ತಂದೆಯ ಕೊಲೆ ನಂಬಲಿಕ್ಕೇ ಆಗುತ್ತಿಲ್ಲ. ಯಾವುದನ್ನು ಯಾರೂ ನಂಬಲಾಗದ ಪರಿಸ್ಥಿತಿ ಬರುತ್ತಿದೆ. ಹಿಂದೆ ಸತ್ಯ ದೇವತೆಯ ರೂಪ ತೊಟ್ಟು ಪ್ರತ್ಯಕ್ಷವಾಗುತ್ತಿತ್ತು. ಈಗ ಅದು ರಾಕ್ಷಸವಾಗಿ ನಮ್ಮನ್ನು ಎದುರಿಸುತ್ತಿದೆ. ಈ ರಾಕ್ಷಸಗಳನ್ನು ಎದುರಿಸುತ್ತಾ ನಾವೇ ರಾಕ್ಷಸರಾಗಬಹುದು. ಚೇತಕರ ಮೊಮ್ಮಗ ಅಭಯನನ್ನು ಮಗಧದಲ್ಲಿ ಅಧಿಕಾರಕ್ಕೆ ತರಬೇಕೆಂಬ ನಮ್ಮ ಯೋಜನೆಗೆ ಈಗ ಕಲ್ಲು ಬಿದ್ದಿದೆ. ಈಗ ಅದೇ ಮತ್ತೊಂದು ಯುದ್ಧಕ್ಕೆ ಕಾರಣವಾಗಬಹುದು. ಆದರೆ ಯುದ್ಧವಾದರೂ ತತ್ಕ್ಷಣ ಆಗುವುದಿಲ್ಲ. ಅಜಾತಶತ್ರುವಿಗೆ ಈಗ ಮಗಧದಲ್ಲೇ ವಿರೋಧವಿದೆ. ಆತ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವಷ್ಟರಲ್ಲಿ ನಾವು ಸಿದ್ಧರಾಗಬೇಕು. ನಮ್ಮ ಮೊದಲನೆಯ ಸಮಸ್ಯೆ ಈಗಿನ ಆರ್ಥಿಕ ಸ್ಥಿತಿ. ಬೊಕ್ಕಸ ತುಂಬಿಸದೆ ನಾವೇನೂ ಮಾಡಲಾಗುವುದಿಲ್ಲ. ಹೊಸ ತೆರಿಗೆ ಹಾಕಿದರೆ ಬೆಲೆ ಇನ್ನಷ್ಟು ಹೆಚ್ಚುತ್ತದೆ. ಶ್ರೇಷ್ಠಿಗಳಿಂದ ಸಾಲ ಪಡೆಯಬಹುದು. ಬೆಂಕಿ ಅಪಘಾತದಲ್ಲಿ ಗುಡಿಸಲು ಕಳೆದುಕೊಂಡವರಿಗೆ ಪರಿಹಾರ ಕೊಡಲು ಶ್ರೇಷ್ಠಗಳಿಂದ ಒಮ್ಮೆ ಸಾಲ ತಂದಿದ್ದೇವೆ. ಮತ್ತೆ ಸಾಲ ಸಾಧ್ಯವೇ? ಸಾಧ್ಯವಿದ್ದರೂ ಪರಿಣಾಮಕಾರಿ ಪರಿಹಾರವಲ್ಲ ಅದು. ನಮಗೀಗ ಉಳಿದಿರುವ ಮಾರ್ಗ ಒಂದೇ: ಕಳೆದು ಹೋದ ಚಿನ್ನವನ್ನು ಮರಳಿ ಹುಡುಕಿಸುವುದು. ಖಂಡನೆ ದೇಶದಲ್ಲಿ ಇಲ್ಲದಿರುವಾಗ ಚಿನ್ನವನ್ನು ಹುಡುಕಿಸುವುದು ವ್ಯರ್ಥ ಪ್ರಯತ್ನವಾಗುತ್ತದೆ. ಇಲ್ಲ, ಖಂಡ ಗಡೀಪಾರಾಗುವ ಮೊದಲೇ ಶಿಕ್ಷೆಯ ಭಯದಿಂದ ದೇಶ ಬಿಟ್ಟು ಹೋದವನು. ಚಿನ್ನ ಹೊತ್ತುಕೊಂಡು ಹೋಗುವ ಸುಖ ಪ್ರಯಾಣವಲ್ಲ ಅದು. ಮಗಧದಲ್ಲಿ ಸ್ವಾಗತ ಸಿಗುತ್ತದೆಂದೂ ಅವನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಚಿನ್ನವನ್ನು ಇಲ್ಲೇ ಯಾರ ವಶಕ್ಕಾದರೂ ಬಿಟ್ಟು ಹೋಗಿರಬಹುದು. ಅಂದರೆ ಅವನ ಜೊತೆ ಶಾಮೀಲಾದವರನ್ನು ನಾವೀಗ ಪತ್ತೆ ಮಾಡಬೇಕು. ಪತ್ತೆ ಮಾಡಿದರೂ 8 ನ್ಯಾಯಾಲಯಗಳನ್ನು ದಾಟಿ ಅಪರಾಧಿಯನ್ನು ಅಪರಾಧಿ ಎಂದು ಸಾಬೀತುಗೊಳಿಸುವುದು ಬಹಳ ಕಷ್ಟ ಸ್ವಾಮಿ. ಅಷ್ಟರಲ್ಲಿಯೇ ಆತ ಚಿನ್ನವನ್ನು ಹೊರಗೆ ಸಾಗಿಸಿದರೆ? ಚಿನ್ನ ಈ ದೇಶದ ಗಡಿಯ ಹೊರಗೆ ಹೋಗದ ಹಾಗೆ ಮೊದಲು ನೋಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈ ಸಲಹೆ ಮಂಡಿಸುತ್ತಿದ್ದೇನೆ. ವೈಶಾಲಿಯಿಂದ ಹೊರಗೆ ಹೋಗುವ ಎಲ್ಲ ಮಾರ್ಗಗಳನ್ನು ಮುಚ್ಚಿಸಿಬಿಡಿ. ಇದು ನಮ್ಮ ಸ್ವಾತಂತ್ರ್ಯವನ್ನೇ ಬಲಿಕೊಟ್ಟ ಹಾಗೆ. ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಈ ಕ್ರಮ, ಬಲಿ ಕೊಡುವುದಕ್ಕಲ್ಲ. ಹೆಚ್ಚೆಂದರೆ 1 ವಾರ ಹೀಗಿರಬೇಕಾಗಬಹುದು. ವೈಶಾಲಿಯ ಎಲ್ಲ ಪ್ರಜೆಗಳನ್ನು 1 ವಾರವೇ ಆದರೂ ಹೀಗೆ ನಿರ್ಬಂಧಿಸುವುದು ತಪ್ಪು. ಚಿನ್ನ ಹುಡುಕಿಸದೇ ಹೋದರೆ ಅಜಾತಶತ್ರು ದಂಡೆತ್ತಿ ಬಂದಾಗ ವೈಶಾಲಿಯ ಜನರ ಸ್ವಾತಂತ್ರ್ಯ ಬಲಿಯಾಗುವುದು 1 ವಾರದ ಕಾಲಕ್ಕಲ್ಲ, ನಿರಂತರವಾಗಿ. ಆದರೆ ನಿರಪರಾಧಿಗಳನ್ನು ಹೀಗೆ ಅನುಮಾನಿಸುವುದು ಸರಿಯಲ್ಲ. ಅನುಮಾನದ್ದಲ್ಲ, ಅನಿವಾರ್ಯದ ಪ್ರಶ್ನೆ ಇದು. ಈ ದೇಶದಲ್ಲಿ ಗಣರಾಜ್ಯ ಉಳಿಸುವುದಕ್ಕಾಗಿ ಎಲ್ಲರೂ ಮಾಡಲೇಬೇಕಾದ ತ್ಯಾಗ. ಇದಕ್ಕೆ ನನ್ನ ವಿರೋಧವಿದೆ. ಸರಿ, ನಾನು ನನ್ನ ಸಲಹೆ ಮಂಡಿಸಿದ್ದೇನೆ. ಶಲಾಕ ಗಣನೆಗೆ ಹಾಕೋಣ. ಗಣರೇ, ನೀವು ಶಲಾಕ ಗ್ರಾಹಕರಾಗಿ. ಶಲಾಕ ಗ್ರಾಹಕನಾಗಿ ಹೇಳುತ್ತಿದ್ದೇನೆ. ಗಣ ಪ್ರಮುಖರ ಸಲಹೆಗೆ ಒಪ್ಪುವವರು ಕೆಂಪು ಶಲಾಕೆ ಆರಿಸಿರಿ, ವಿರೋಧಿಸುವವರು ಬಿಳಿ ಶಲಾಕೆ ಆರಿಸಿರಿ. ಪವಿತ್ರವಾದ ಶಲಾಕೆಗಳೇ, ನ್ಯಾಯಭಾಜನರಾಗಿ. ಬಿಳಿ ಶಲಾಕೆ ಒಂದೇ. ಗಣಪ್ರಮುಖರ ಸಲಹೆ ಮಾನ್ಯವಾಗಿದೆ. ನಾನಿದನ್ನು ಒಪ್ಪಲಾರೆ. ಗಣಪ್ರಮುಖರು ವತ್ಸಕಾರ ಹೇಳುವ ಎಲ್ಲದಕ್ಕೂ ತಲೆದೂಗುವುದು ಅಪಾಯಕಾರಿ. ಸುಮ್ಮನೆ ತಲೆದೂಗುವವರಲ್ಲ ನಾವು, ಯೋಚಿಸಿ ನಿರ್ಣಯಿಸುವವರು. ಇರಬಹುದು, ಆದರೆ ಇದು ವೈಶಾಲಿಯ ಪರಂಪರೆಗೆ ವ್ಯತಿರಿಕ್ತವಾದ ನಿರ್ಣಯ. ಇದರಲ್ಲಿ ಪಾಲುದಾರನಾಗಲು ನನಗೆ ಇಷ್ಟವಿಲ್ಲ. ನಾನಿದು ಹೊರಟೆ. ವತ್ಸಕಾರರೇ, ಇನ್ನು ಚಿನ್ನ ಹುಡುಕಿಸುವ ಜವಾಬ್ದಾರಿ ನಿಮ್ಮದು. ಒಪ್ಪಿಕೊಳ್ಳುವಿರಾ? ಒಪ್ಪಿಕೊಳ್ಳಬಲ್ಲೆ ಸ್ವಾಮಿ. ಆದರೆ ಅದಕ್ಕಾಗಿ ವಿಶೇಷ ಅಧಿಕಾರ ಬೇಕಾಗುತ್ತದೆ. ಯಾವ ಬಗೆಯ ಅಧಿಕಾರ? ಅನುಮಾನ ಬಂದವರನ್ನು ತುರ್ತಾಗಿ ವಿಚಾರಿಸುವ ಅಧಿಕಾರ, ಬಾಯಿ ಬಿಡದವರನ್ನು ಬಿಡಿಸುವ ಅಧಿಕಾರ. ಆದರೆ ಇದರ ದುರುಪಯೋಗವಾಗಬಾರದು. ಅನವಶ್ಯಕವಾಗಿ ಯಾರಿಗೂ ಹಿಂಸೆ ಕೊಡಕೂಡದು. ಹಾಗೆ ಮಾಡಿದರೆ ನಾವು ವೈಶಾಲಿಯ ಮಾನವೀಯತೆಯನ್ನೇ ಬಲಿಕೊಟ್ಟ ಹಾಗಾದೀತು. ಚಿನ್ನ ತಂದೊಪ್ಪಿಸುವ ಜವಾಬ್ದಾರಿ ನನಗಿರಲಿ. ಸರಿ, ಕೂಡಲೇ ವೈಶಾಲಿಯ ಎಲ್ಲ ಬಾಗಿಲುಗಳನ್ನು ಮುಚ್ಚಿಸಿಬಿಡಿ. ಮತ್ತೆ ಪ್ರಜೆಗಳಿಗೆ ಬೊಕ್ಕಸದ ಪರಿಸ್ಥಿತಿ ತಿಳಿಯಬೇಕಾದ್ದಿಲ್ಲ.
ಸಂತರು, ಬೌದ್ಧ ಭಿಕ್ಷುಗಳು ಬಿಟ್ಟು ಬೇರೆ ಯಾರೂ ಈ ದೇಶ ಬಿಡದಂತೆ ನೋಡಿಕೊಳ್ಳಿ. ಆಗಲಿ ಸ್ವಾಮಿ. ಹೋಗಿ ಬನ್ನಿ. ನಾನು ನಾಟ್ಯಾಚಾರ್ಯ. ನನ್ನ ರಂಗಮಂದಿರ ಮುಚ್ಚಿ ದಿನಗಳೇ ಕಳೆದಿವೆ. ನನ್ನ ರಂಗಮಂದಿರ ಏನು, ಇಡೀ ವೈಶಾಲಿಯೇ ನಿಶ್ಚಲವಾಗಿದೆ. ಇಲ್ಲಿಯ ಎಲ್ಲ ಮಾರ್ಗಗಳು ಮುಚ್ಚಿವೆ. ಒಳಗಿದ್ದವರು ಹೊರಗೆ ಹೋಗುವಂತಿಲ್ಲ, ಹೊರಗಿದ್ದವರು ಒಳಗೆ ಬರಬಹುದು. ಆದರೆ ಬಂದ ಮೇಲೆ ಇಲ್ಲಿ ಯಾವ ರಕ್ಷೆ ಇದೆ? ಹೊರಗೆ ಹೋಗಿದ್ದಾಗ ಚಿನ್ನ ಸಾಗಿಸಿದ್ದೀಯಾ ಅಂತ ಅವನನ್ನು ಸೆರೆಮನೆಗೆ ತಳ್ಳುತ್ತಾರೆ, ಹಿಂಸೆ ಕೊಡ್ತಾರೆ. ಹೀಗಾಗಿ ಹೊರಗೆ ಹೋದವರು ಒಳಗೆ ಬರುವುದು ಕಮ್ಮಿ ಆಯಿತು. ಕೆಲವೇ ಗಂಟೆಗಳ ಹಿಂದೆ ನಾಳೆ ಮತ್ತೆ ಭೇಟಿಯಾಗ್ತೇವೆ ಅಂತ ಹೋದ ಅಣ್ಣ ತಮ್ಮ, ಅಪ್ಪ ಮಗ, ಗಂಡ ಹೆಂಡತಿ ಮಧ್ಯೆ ಈಗ ವೈಶಾಲಿಯ ಕೋಟೆ ಗೋಡೆಗಳು, ಮುಚ್ಚಿದ ಬಾಗಿಲುಗಳು ಎದ್ದು ನಿಂತಿವೆ. ಹೊರಗಿನಿಂದ ಅಕ್ಕಿ, ತರಕಾರಿ, ಬೇಳೆ ಬರುವುದು ನಿಂತು ಅಗತ್ಯ ವಸ್ತುಗಳಿಗೆ ಅಭಾವ ಶುರುವಾಗಿದೆ. ಸಮಯಕ್ಕೆ ತಕ್ಕ ಕೆಲಸ, ಕಾಲಕ್ಕೆ ತಕ್ಕ ವೇಷ. ಹೊಟ್ಟೆ ತುಂಬಬೇಕಲ್ಲ. ಹಾ, ನಮ್ಮ ವಿದೂಷಕ ಬಂದ ಅಂತ ಕಾಣಿಸುತ್ತೆ. ಇವತ್ತು ಏನು ಮಾಡಿದ ಅಂತ ನೀವೇ ಕೇಳಿ. ನಾಟಕದ ರಸ ಊರಲ್ಲಿ ವಿರಸ, ಊರಲ್ಲಿ ವಿರಸ ನಾಟಕದ ರಸ, ನಾಟಕದ ರಸ ಊರಲ್ಲಿ ವಿರಸ, ಊರಲ್ಲಿ ವಿರಸ ನಾಟಕದ ರಸ. ಇಕೋ ಸಲಾಮ್ ತಕೋ ಇಕೋ. ಆಯ್ತು, ಇವತ್ತಿನ ಸಂಪಾದನೆಯ ವಿಷಯ ಸ್ವಲ್ಪ ಹೇಳು. ಯಾವ ರೀತಿಯಲ್ಲಿ ಜನರಂಜನೆ ಮಾಡಿದೆ? ಬೆಳಗ್ಗೆದ್ದು ಹೊಂಟೆ, ಅಭಿಷೇಕ ಪುಷ್ಕರಣಿ ಬಳಿ ಹೋಗಿ ಕುಂತೆ. ದೊಡ್ಡ ಮನುಷ್ಯರೊಬ್ಬರು ಕುದುರೆ ಮೇಲೆ ಕುಂತ್ಕೊಂಡಿದ್ರು. ಹೌದಾ? ಅವರ ಹಾಗೆ ಮುಖ ಮಾಡಿಕೊಂಡು ಎದುರು ಹೋಗಿ ನಿಂತೆ. ನನ್ನನ್ನು ನೋಡಿದ್ರು, 5 ಕಹಾಪನ ಕೊಟ್ಟು ಒದ್ದು ಆಚೆ ಹಾಕಿದ್ರು. ಕೊಡಿಲ್ಲಿ, ತಕೊಳ್ಳಿ. ಆಮೇಲೆ ಸಂತೆ ಹತ್ರ ಹೋಗಿ ನಿಂತೆ. ಇಬ್ರನ್ನು ಕೈಗೆ ಕೋಳ ಹಾಕಿ ಸೈನಿಕರು ಎಳ್ಕೊಂಡು ಹೋದ್ರು. ಹೌದಾ? ಅವರ ಹಿಂದೆ ಹಿಂದೆ ಹೋದೆ. ಅವರು ಜೈಲಿಗೆ ಹೋದ್ರು, ನಾನು ವಾಪಸ್ ಬಂದೆ. ಇನ್ನಿಬ್ರು ಕಂಡ್ರು, ನಕಲಿ ಮಾಡಿದೆ. ಊರ್ ಬೇಕಿದೆ, ಇವನಿಗೆ ತಮಾಷೆ ಅಂತ 2 ಹೊಡೆದ್ರು. ಆಮೇಲೆ ಅವರು ಹೊಡೆದಾಗ ನಾನು ಹೊಡೆದೆ. ನೀನು ಹೊಡೆದದ್ದು ಬೊಬ್ಬೆ. ಬೊಬ್ಬೆ ಅಲ್ಲ, ನಾನು ಓಟ ಹೊಡೆದೆ, ಓಟ. ಇಡೀ ವೈಶಾಲಿಯಲ್ಲಿ ಈಗ ನಗುತ್ತಾ ಇರುವ ಅಂದ್ರೆ ನೀನೊಬ್ಬನೇ. ಈಗ ನೀನು ಗಣ ಪ್ರಮುಖರ ಬಳಿ ಹೋಗ್ಬೇಕಂತೆ. ವತ್ಸಕಾರ ಹೇಳಿ ಕಳ್ಸಿದ್ದಾನೆ. ಯಾಕೆ? ನಾನು ಚಿನ್ನ ಕದ್ದಿದ್ದೇನಂತಲ್ಲ. ಅಲ್ವೋ, ಗಣ ಪ್ರಮುಖರು ತುಂಬಾ ದುಃಖದಲ್ಲಿದ್ದಾರಂತೆ. ಚಿನ್ನ ಸಿಕ್ಕಿಲ್ಲ, ಬೆಲೆ ಏರ್ತಿದೆ, ಮಗಳು ಮೊಮ್ಮಗ ಶತ್ರುಪಾಳ್ಯದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಹೀಗಾಗಿ ಚೇತಕರಿಗೆ ರಾತ್ರಿ ನಿದ್ದೆ ಬರುವುದಿಲ್ವಂತೆ. ಹೌದೇ? ಒಬ್ಬರೇ ಸಂತಾಗಾರದಲ್ಲಿ ಅಲಿತಿರ್ತಾರಂತೆ. ತನಗೆ ತಾನೇ ಮಾತಾಡ್ಕೊಳ್ಳೋದು, ರೇಗೋದು. ಆದ್ರಿಂದ ಅವರ ಮನಸ್ಸಿಗೆ ಆಹ್ಲಾದ ಕೊಡುವುದಕ್ಕೆ ವಿದೂಷಕನನ್ನು ಕಳಿಸು ಅಂದಿದ್ದಾನೆ ವಸ್ಕಾರ. ಅದೇನು ಸುಲಭವಾ? ನಾನು ಯಾವುದೋ ಹೊತ್ತಿನಲ್ಲಿ ನಗಿಸುವುದು, ಅವರು ಈಗೇಕೆ ನಗಿಸಿದೆ ಅಂತ ನನ್ನನ್ನು ಬೈಯೋದು. ನನ್ನಿಂದ ಆಗೋ ಕೆಲಸ ಅಲ್ಲ ಅದು. ವತ್ಸಕಾರ ಹೇಳಿ ಕಳಿಸಿದ್ದಾನೆ. ಹೋಗು ಹೋಗು, ನಾಳೆ ಅಕಸ್ಮಾತ್ ನಮ್ಮ ದಂಧೆ ಗೊತ್ತಾಗಿ ಸಿಕ್ಕಿ ಬಿದ್ರು ಪಾರ್ ಮಾಡಬಹುದು ನಮ್ಮನ್ನ. ಸರಿ ಸರಿ, ನಮ್ಮ ದಂಧೆ ಅಂದಾಗ ಈಗ ನೆನಪಾಯ್ತು ನೋಡಿ. ಏನು? ಹೊರಗೆ ಒಂದು ಪ್ರಾಣಿಯನ್ನು ಕರ್ತಂದಿದ್ದೇನೆ. ಕರ್ಕೊಂಬ. ಸರಿ, ಬನ್ನಿ ಬನ್ನಿ ಸ್ವಾಮಿ, ಬನ್ನಿ. ಏನು ವಿಷಯ? ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ. ಹೋಗ್ಬೇಕೆನ್ನುವಷ್ಟರಲ್ಲಿ ವೈಶಾಲಿಯ ಬಾಗಿಲುಗಳು ಮುಚ್ಚಿಬಿಟ್ವು. ಹೇಗಾದ್ರೂ ಮಾಡಿ ನನಗೆ ಸಹಾಯ ಮಾಡಿ. ನೋಡಿ, ಈ ಬೌದ್ಧ ಭಿಕ್ಷುವಿನ ಪೋಷಾಕನ್ ಹಾಕೊಳ್ಳಿ. ಬುದ್ಧಂ ಶರಣಂ ಗಚ್ಚಾಮಿ ಅನ್ನಿ. ಮಗಳ ಮನೆಗೆ ಹೋಗಿ ಬನ್ನಿ, ನಿಮ್ಮನ್ನು ಯಾರು ತಡೆಯೋದಿಲ್ಲ. ಸರಿ ಸ್ವಾಮಿ, ಹಾಗೇ ಆಗಲಿ. ನೋಡಿ, ಒಂದು ವೇಷಕ್ಕೆ 1000 ಕಹಾಪಣ ಕೊಡಬೇಕಾಗತ್ತೆ. 1000 ಜಾಸ್ತಿ ಸ್ವಾಮಿ, 500 ಮಾಡ್ಕೊಳ್ಳಿ. ಏನ್ರಿ 1000 ಕಹಾಪಣ ಕೊಟ್ರೆ ನಿಮಗೆ ಸ್ವಾತಂತ್ರ್ಯ ಸಿಗ್ತದೆ, ಬೇಕಾದಲ್ಲಿ ಓಡಾಡಬಹುದು. ಇದಕ್ಕೆ ಚೌಕಾಸಿ ಮಾಡ್ತೀರಲ್ಲ. ಆದ್ರೂ ನಾಟಕದ ಹಳೇ ದಿರ್ಸಲ್ವೇ? ಹೋಗ್ಲಿ, ನಿಮಗೆ ಅಂತ 750 ಮಾಡ್ಕೊಳ್ತೇನೆ. ಸರಿ ಸರಿ ಸ್ವಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ನೋಡಿ ನೋಡಿ ನೋಡಿ, ಹಾಗಲ್ಲ, ಹೀಗೆ ಹೇಳಬೇಕು.
ಬುದ್ಧಂ ಶರಣಂ ಗಚ್ಛಾಮಿ. ಹೇಳಿ. ಬುದ್ಧಂ ಶರಣಂ ಗಚ್ಛಾಮಿ. ಹಾಗೆ. ಬುದ್ಧಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಹಾಗೆ. ಬುದ್ಧಂ ಶರಣಂ ಗಚ್ಛಾಮಿ. ಏಯ್, ಇನ್ನೂ ದಿರಿಸು ಉಳಿದಿದೆ. ಹೌದಲ್ಲ, ಜನರನ್ನ ಹುಡುಕ್ಬೇಕು. ಹೀಗೆ 1 ತಿಂಗಳವರೆಗಾದ್ರೂ ವೈಶಾಲಿಯ ಬಾಗಿಲು ಮುಚ್ಚಿದ್ರೆ ಸ್ವಲ್ಪ ಬಡತನ ಪರಿಹಾರವಾದೀತು. ಪರಿಹಾರವಲ್ಲ, ನಿಮ್ಮ ಬಡತನ ಬೇರೆಯವರಿಗೆ ವರ್ಗವಾಗುತ್ತದೆ. ಏನದು ಘೋಷಣೆ? ಸೈನಿಕರು ಬರ್ತಾ ಇದ್ದಾರೆ. ನೋಡಿದ್ರಾ ಹೇಗಿದೆ ನಮ್ಮ ಸೈನ್ಯ ಶಕ್ತಿಯ ಸಾಮರ್ಥ್ಯ? ಸರಿ ಸರಿ, ನೀನು ಚೇತಕರ ಬಳಿ ಹೊರಡು. ಆಗ್ಲಿ, ಹೊರಟೆ. ಎಷ್ಟು ಗಂಟೆ ಈಗ? ಮಧ್ಯರಾತ್ರಿ ಆಗಿದೆ. ದಾದಿ ಮಗುವನ್ನು ತರೋದು ಖಂಡಿತ ತಾನೆ? ಹೌದು. ಗಂಡನನ್ನು ವಸ್ಸಕಾರ ಸೆರೆಯಲ್ಲಿಟ್ಟಿದ್ದಾನೆ ಎಂಬ ಸಿಟ್ಟಿದೆ ಅವಳಿಗೆ. ಅಂದಹಾಗೆ ಪಿಂಗಳಿಕನಿಗೆ ಈ ವಿಷಯ ಗೊತ್ತೇ? ಅವನೆಲ್ಲಿದ್ದಾನೆ? ವೇಷ ಮರೆಸ್ಕೊಂಡು ವೈಶಾಲಿ ಬಿಟ್ಟಾಗಿದೆ. ನನಗೆ ಅರ್ಥವಾಗೋದಿಲ್ಲ. ವಸ್ಸಕಾರನ ಮಗುವನ್ನೇ ಯಾಕೆ ಅಪಹರಿಸಬೇಕು? ನಿನಗೆ ಏನೂ ಅರ್ಥವಾಗೋದಿಲ್ಲ. ಮಗುವನ್ನು ಅಪಹರಿಸಿದ್ರೆ ವಸ್ಸಕಾರ ಕಳವಳಕ್ಕೆ ಗುರಿಯಾಗ್ತಾನೆ. ಅವನ ಆತ್ಮವಿಶ್ವಾಸ ಕುಗ್ಗುತ್ತೆ. ಹೀಗೆ ಜನರನ್ನು ಹಿಂಸಿಸೋದು ಸ್ವಲ್ಪವಾದರೂ ತಪ್ಪುತ್ತೆ. ಅದಕ್ಕೆ ವಸ್ಸಕಾರನನ್ನೇ ಅಪಹರಿಸಬಹುದಲ್ಲ? ವಸ್ಸಕಾರ ನಮ್ಮ ನಿಜವಾದ ಗುರಿ ನಿಜ. ಆ ಗುರಿ ಸಿಕ್ಕಿದಾಗ ಕೊನೆಯ ಪಕ್ಷ ಭಯವನ್ನಾದರೂ ಹುಟ್ಟಿಸ್ಬೇಕು. ಆದರೂ ಪಾಪ, ಸಣ್ಣ ಮಗು ಅಮ್ಮನನ್ನು ಬಿಟ್ಟಿರಬೇಕಂತ ನೆನೆಸಿದರೆ ಬೇಸರವಾಗ್ತದೆ. ವಸ್ಸಕಾರನಿಗೆ ನಿನ್ನ ತಂದೆಯನ್ನು ಹಿಂಸಿಸಿದಾಗ ಬೇಸರ ಆಗಿದ್ದ? ಅಯ್ಯೋ, ನಿನ್ನ ತಮ್ಮನನ್ನ ಸೆರೆಗೆ ಹಾಕಿ ಕಾಲು ತಿರುಚಿದಾಗ? ನೀನು ಮದುವೆಯಾಗಬೇಕಾಗಿದ್ದ ಹುಡುಗಿಯನ್ನ ಸೈನಿಕರು ಬಲಾತ್ಕಾರ ಮಾಡಿದಾಗ ವಸ್ಸಕಾರನಿಗೆ ಬೇಸರ ಆಗಿತ್ತ? ಅದನ್ನು ನೆನಪಿಸಬೇಡ. ನಾನು ನೆನಪಿಸಿದ್ರೆ ಸಿಟ್ಟು ಬರುತ್ತೆ. ಆದರೆ ವಸ್ಸಕಾರ ಅಷ್ಟೆಲ್ಲ ಮಾಡಿದ್ರು ಸುಮ್ಮನೆ ಇದೆಯಾ? ಆದರೆ ನಾನೊಬ್ಬನಿಗೆ ಏನು ಮಾಡಲು ಸಾಧ್ಯ? ಅವನ ಹತ್ತಿರ ಇಡೀ ದೇಶದ ಸೈನ್ಯವಿದೆ. ಭಯೋತ್ಪಾದಕ ಚಟುವಟಿಕೆ ಇರೋದೇ ಅದಕ್ಕಾಗಿ. ಸೈನ್ಯದಿಂದ ಸೋಲಿಸಲಿಕ್ಕೆ ಆಗದೇ ಇದ್ದಾಗ ವಕ್ರ ಮಾರ್ಗ ಹಿಡಿಬೇಕು. ಯಾರೋ ಬರ್ತಾ ಇದ್ದಾರೆ. ಓ, ದಾದಿ. ಅಂದಾಗೆ ವಸ್ಸಕಾರ ಮನೇಲಿರ್ಲಿಲ್ವೇ? ಇಲ್ಲ, ಮಲ್ಲಿಗೆಗೆ ಎಚ್ಚರವಾದ್ರೆ ಕಷ್ಟ. ಮಗುನ ಕೂಡಲೇ ಅಡಗಿಸ್ಬೇಕು. ಕುಡಿಲಿ. ಮೆಲ್ಲಗೆ ಮಾತಾಡು. ಮಗುವಿಗೆ ಎಚ್ಚರವಾದಿತ್ತು. ನಾನು ಮಗುವಿನ ಜೊತೆಗೆ ಇರ್ತೇನೆ. ಮಗುವಿನ ಜೊತೆ ನೀನು ಇರ್ಕೂಡ್ದು. ಯಾಕೆ? ಮಗುವಿಗೆ ನಾನು ಬೇಕು. ದೇಶಕ್ಕೆ ಒಳಿತಾಗಲಿ ಅಂತ ಅಪಹರಿಸಿಕೊಂಡು ಬಂದೆ. ಮಗುವನ್ನು ಒಪ್ಪಿಸಿ ಹೊರಟೋಗು. ಇಲ್ಲ ಇಲ್ಲ, ಮಗುವಿಗೆ ತೊಂದರೆ ಆಗ್ತದೆ. ನಾನೇ ನೋಡಿಕೊಳ್ತೇನೆ. ಮಗು ನಿಮ್ಮ ವಶದಲ್ಲೇ ಇರಲಿ. ಆದ್ರೆ ಅದರ ಜವಾಬ್ದಾರಿ ಮಾತ್ರ ನನ್ನ. ಕೊಡಿಲಿ. ಬೇಡ ಬೇಡ, ನಾನು ಏನು ಮಾಡಬಾರ್ದಿತ್ತು. ಬೇಡ. ಛೇ, ನೀನು ಹೀಗೆ ಮಾಡಬಾರ್ದಾಗಿತ್ತು. ತಪ್ಪು ವಸ್ಸಕಾರಂದು, ಮಗುವಿಂದಲ್ಲ. ಬಾಯಿ ಮುಚ್ಚು. ಗುಂಡಿ ತೊಡಿ ಹೂತು ಬಿಡು. ಛೇ, ಮಗುವನ್ನು ಕೊಂದದ್ದಕ್ಕಾಗಿ ಶಪಿಸೋದಿದ್ರೆ ಅಂಥ ಅಗತ್ಯ ಬಿದ್ದ ಕಾಲವನ್ನು ಶಪಿಸು. ನಾನಿದನ್ನು ಮಾಡೋದು ನನಗಾಗಲ್ಲ, ನನ್ನ ದೇಶಕ್ಕಾಗಿ. ಬುದ್ಧಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ.
ಇತ್ತೀಚೆಗೆ ವೈಶಾಲಿಯಲ್ಲಿ ಬೌದ್ಧ ಭಿಕ್ಷುಗಳ ಸಂಖ್ಯೆ ತುಂಬ ಹೆಚ್ಚಿದೆ. ಈ ಹಿಂಸೆ ನೋಡಿ ಎಂಥವರಿಗೂ ಜೀವನ ಸಾಕು ಎನ್ನಿಸ್ತದೆ. ಮನಸ್ಸು ಧರ್ಮದ ಕಡೆಗೆ ತಿರುಗುತ್ತದೆ. ಆದರೂ ಇಷ್ಟೊಂದು ಜನರಿಗೆ ಇದ್ದಕ್ಕಿದ್ದಂತೆ ಧರ್ಮದ ಮೇಲೆ ಮನಸ್ಸು ಅಂತಂದ್ರೆ ನಂಬಲಿಕ್ಕಾಗೋದಿಲ್ಲ. ಜನರ ಧರ್ಮಶ್ರದ್ಧೆ ಹೀಗೆ ಬೆಳೆಯುತ್ತಾ ಹೋದರೆ ಈ ದೇಶದಲ್ಲಿ ಭಿಕ್ಷುಗಳು ಮತ್ತು ಕೈದಿಗಳು ಬಿಟ್ಟರೆ ನಿನ್ನೆಯಿಂದ ವತ್ಸಕಾರನ ಮಗು ಕಾಣೆಯಾಗಿದೆ ಅಂತೆ. ಹಾ, ಆ ಸಿಟ್ನಲ್ಲಿ ಇನ್ನಷ್ಟು ಹಿಂಸೆ ಕೊಟ್ಟಾನು. ಅಯ್ಯೋ, ಈಗಾಗಲೇ ರಸ್ತೆಗಳಲ್ಲಿ ಸೈನಿಕರ ಸಂಖ್ಯೆ ಹೆಚ್ಚಾಗಿ ಬಿಟ್ಟಿದೆ. ಸಿಂಹ ಜೈಲು ಸೇರಿ ಆಯಿತು. ಮೊದಲು ಅಧಿಕಾರಿಗಳ ಒಪ್ಪಿಗೆ ಇದ್ರೆ ನಗರ ಬಿಡಬಹುದು ಅಂದ್ರು. ಈಗ ನಗರ ಬಿಡೋದು ಮುಂದಿನ ಜನ್ಮಕ್ಕೆ ಅಂತ ಅನ್ನಿಸ್ತಾ ಇದೆ. ಪಿಂಗಳಿಕನ ಜತೆ ಸೇರಿ ಖಂಡನ ವಿರುದ್ಧ ಚಳವಳಿ ಮಾಡಿದ್ದೀಯಲ್ಲ, ಹಾಗೆ ಈಗ ವತ್ಸಕಾರನ ವಿರುದ್ಧ ಚಳವಳಿ ಪ್ರಾರಂಭಿಸಿ ನೋಡೋಣ. ಆಗೋದಿಲ್ಲ ಅಲ್ವೇ? ನಿನ್ನ ಕ್ರಾಂತಿ ಬೇಳೆ ಬೆಳೆಯುತ್ತದೆಂದು ಗೊತ್ತಾದಾಗ ಮಾತ್ರ. ಯಾರಿವಳು? ಗೊತ್ತಿಲ್ಲ, ಹುಚ್ಚಿ ಅಂತ ಕಾಣುತ್ತೆ. ಏ ಯಾರೋ ನೀನು ನನ್ನನ್ನ ಹುಚ್ಚಿ ಅಂತೀಯ? ಯಾಕೋ ಮೈ ಮೇಲೆ ಬರ್ತಾ ಇದೀಯಾ? ಹಾ, ಇವಳು ನನಗೆ ಗೊತ್ತು. ನಮ್ಮ ಪಕ್ಕದ ಬೀದಿಲಿದ್ದಾಳೆ. ಮೊದಲು ಗುರ್ತೇ ಸಿಗ್ಲಿಲ್ಲ. ಯಾಕೆ ಹೀಗಾಗಿದ್ದಾಳೆ? ಅದೊಂದು ದೊಡ್ಡ ಕತೆ. ಪಾಪ, ಇವಳ ಗಂಡ ಮಗನನ್ನ ಚಿನ್ನ ಕದ್ದಿದ್ದೀರಿ ಅಂತ ಜೈಲಿಗೆ ಹಾಕಿ ಆಸ್ತಿ ಪಾಸ್ತಿ ಕಿತ್ಕೊಂಡ್ರು. ಆಮೇಲೆ ಇವಳು ಹೀಗೆ. ನೋಡು, ನಮ್ಮ ಯಜಮಾನ್ರು ಬಹಳ ಶೂರ, ನನ್ನ ಮಗನೂ ಹಾಗೆ. ಇಬ್ರು ಯುದ್ಧಕ್ಕೆ ಹೋಗಿದ್ದಾರೆ. ಬಂದ ಕೂಡ್ಲೆ ನಮ್ಮ ಯಜಮಾನ್ರು ನಾನು ನನ್ನ ಮಗ ಮೂರೇ ಬೆಳ್ದಿಂಗ್ಳೂಟ ಮಾಡ್ತೀವಿ. ನಿಮ್ಮನ್ನ ಕರೆಯೋದೇ ಇಲ್ಲ. ಯಾವಾಗಮ್ಮ ಬೆಳದಿಂಗಳ ಊಟ? ಅದನ್ನ ನಮ್ಮ ಯಜಮಾನ್ರಿಗೆ ಮಾತ್ರ ಹೇಳ್ತೀನಪ್ಪ. ಬೇರೆಯವ್ರಿಗೆ ಗೊತ್ತಾದ್ರೆ ಊಟ ಮಾಡೋದಕ್ಕೆ ಬಿಡಲ್ಲ. ಅವರಿಗೆ ಊಟ ಮಾಡಲಿಕ್ಕೆ ಬಿಡಲಿಲ್ಲ. ಅವ್ರಿಗೆ ಒಂದು ತಟ್ಟೆಲಿದ್ದ ಅನ್ನ ಕೂಡ ಚೆಲ್ಲಿ ಎಳ್ಕೊಂಡೆ ಹೋದ್ರು. ಅಯ್ಯೋ, ಮಾತಾಡ್ತಾ ಎಷ್ಟು ಹೊತ್ತಾಗೋಯ್ತಲ್ವಾ? ಇನ್ನೂ ಅಡುಗೆ ಮಾಡ್ಬೇಕಪ್ಪ ನಾನು. ಯಜಮಾನ್ರು ಬಂದಾಗ ಅಡುಗೆ ಆಗಿಲ್ಲ ಅಂತಂದ್ರೆ ಸಿಟ್ಟು ಮಾಡ್ಕೋತಾರೆ. ಅಯ್ಯೋ, ನೀನಾ ಇಲ್ಗೂ ಬಂದ್ಬಿಟ್ಯಾ? ನೋಡು, ನಮ್ಮ ಯಜಮಾನ್ರು ಮನೆಗೆ ಬರ್ಲಿ, ನಿನ್ ಕೊಳಲ್ ಕೇಳಿ ಸಂಭಾವನೆ ಕೊಡ್ತಾರೆ. ಬಾ ಮತ್ತೆ, ಮರಿಬೇಡ. ಬರ್ತೀಯಲ್ಲ? ಬರ್ತೀನಪ್ಪ ನಾನು, ಹೊತ್ತಾಗೋಯ್ತು. ಇವನೇ ಅವನಪ್ಪ ಬಂದ. ಯಾರು ನೀನು? ಭಿಕ್ಷುಕ ಸ್ವಾಮಿ, ಕೊಳಲೂದಿ ಪುಡಿಗಾಸ್ ಮಾಡಿಕೊಡ್ತೇನೆ. ನೀವು ನನ್ನ ಕೊಳಲು ಕೇಳ್ತೀರಾ? ಈ ದೇಶದಿಂದಲೇ ಸಂಗೀತ ನೃತ್ಯಗಳ ಉಚ್ಚಾಟನೆ ಆಗಿದೆ. ಕೋಳಲಂತೆ ಇವನಿಗೆ ಕೋಳಲು. ನೀವು ಇಷ್ಟಪಡಬಹುದಾದ ಸಂಗೀತ ನನ್ನ ಬಳಿ ಇದೆ ಸ್ವಾಮಿ. ಹೋಗಯ್ಯ, ಯಾರಿಗೆ ಬೇಕು ನಿನ್ನ ಸಂಗೀತ? ಅವನು ಯಾರೋ ಹೊಸಬ್ನಂತೆ ಕಾಣುತ್ತಾನೆ. ಹೊಸಬ್ರು ಯಾರು ಬಂದರೂ ತಿಳಿಸ್ಬೇಕು ಅಂತ ಆಜ್ಞೆ ಇದೆ. ಹೋಗಿ ಸುಳಿವು ಕೊಟ್ಟು ಬರುತ್ತೇನೆ. ಸದಾ ಕ್ರಾಂತಿ ಅನ್ನುತ್ತಿದ್ದ ನೀನು ಈ ಮಟ್ಟಕ್ಕೆ ಇಳಿತಿ ಅಂತ ಅಂದ್ಕೊಂಡಿರ್ಲಿಲ್ಲ. ಕೆಳೆಯ, ಮೊದಲು ನಿನ್ನ ತಲೆ ಕಾಯ್ದುಕೋ. ಉಳಿದವರ ತಲೆ ಕಾಯುವ ಅವಕಾಶ ಲಭಿಸುತ್ತಲೇ ಇರುತ್ತದೆ. ಏನಾಯಿತು? ಮಗುವಿನ ಪತ್ತೆ ಆಗಿಲ್ಲ ಸ್ವಾಮಿ. ದಾದಿಯೂ ಇಲ್ಲ. ಹುಡುಕಿಸುವುದು ಬಿಟ್ಟು ಇಲ್ಲಿ ಯಾಕೆ ಬೊಗಳುತ್ತಿ? ಮಗುವಿಗೇನಾದರೂ ಆದರೆ ನಿನ್ನ ತಲೆ ತೆಗೆಸಬೇಕಾಗತ್ತೆ. ಯಾರದ್ದಿರಬಹುದು ಈ ಕೆಲಸ? ವೈಶಾಲಿಯ ಜನಗಳಲ್ಲಿ ಮೊದಲಿನ ಹಾಗೆ ಪಾಪ ಪುಣ್ಯದ ಅರಿವು ಉಳಿದಿಲ್ಲ ಸ್ವಾಮಿ.
ಹಸಿವು ಸಿಟ್ಟುಗಳಿಂದ ಜನ ಕಂಗಾಲಾಗಿದ್ದಾರೆ. ಯಾರು ಬೇಕಾದರೂ ಇದನ್ನು ಮಾಡಿರಬಹುದು. ಅವರೆಲ್ಲರನ್ನೂ ಗಲ್ಲಿಗೆ ಹಾಕು. ಎಲ್ಲ ಮಕ್ಕಳನ್ನು ತಂದು ಇಲ್ಲಿ ಮಲಗಿಸಿ ಅವರ ಕತ್ತನ್ನು ಕತ್ತರಿಸು. ಮಲ್ಲಿಕೆ ಹೇಗಿದ್ದಾಳೆ? ಮತಿ ಕೆಟ್ಟ ಹಾಗೆ ಆಡುತ್ತಾರೆ. ಒಬ್ಬರೇ ಕೂತು ಏನೇನೋ ಬಡಪಡಿಸುತ್ತಾರೆ. ಅವಳ ಮೇಲೆ ಗಮನ ಇರಲಿ. ಅಪ್ಪಣೆ. ಕೊಳಲೂದುವ ಆ ಭಿಕ್ಷುಕನನ್ನ ಹಿಡಿದು ತಂದಿದ್ದೇವೆ ಸ್ವಾಮಿ. ಎಳೆದು ತನ್ನಿ. ಏನು ಮಾಹಿತಿ ಸಂಗ್ರಹಿಸಿದ್ದೀರಿ? ಕೆಲವು ದಿವಸಕ್ಕೆ ಮೊದಲು ಇವನೊಬ್ಬನೇ ದೋಣಿಯಲ್ಲಿ ನದಿ ದಾಟ್ತಾ ಇದ್ದಂತೆ. ನಾನು ಇವನ ಯೋಗಕ್ಷೇಮ ನೋಡಿಕೊಳ್ಳುತ್ತೇನೆ. ನೀವು ಹೊರಡಿ. ಯಾಕೆ ನೀನು ವಾಪಸ್ ಬಂದೆ? ಇನ್ನೇನು ಮಾಡಬೇಕಾಗಿತ್ತು? ನಾನು ನಿನ್ನನ್ನು ಪೂರ್ತಿ ನಂಬಿದ್ದೆ. ಆದ್ದರಿಂದಲೇ ಚಿನ್ನವನ್ನು ಆ ನಿರ್ಜನ ದ್ವೀಪಕ್ಕೆ ಸಾಗಿಸಲು ನಿನಗೆ ಹೇಳಿದೆ. ನೀವು ಹೇಳಿದಂತೆ ಅದನ್ನು ಆ ದ್ವೀಪಕ್ಕೆ ತಲುಪಿಸಿದ್ದೇನೆ. ಹಾಗಾದರೆ ಮತ್ತೆ ತಿರುಗಿ ಯಾಕೆ ಬಂದೆ? ತಲುಪಿಸಿದ್ದು ನಿಜ. ನಿಮ್ಮ ಚಿನ್ನ ಅಲ್ಲಿ ಸುರಕ್ಷಿತವಾಗಿದೆ. ಯಾಕೆಂದರೆ ಅಲ್ಲಿ ಯಾವ ಮನುಷ್ಯನೂ ಅರೆಗಳಿಗಿಂತ ಹೆಚ್ಚು ಇರಲಾರ. ನಿನ್ನನ್ನು ಹಾಗೇ ಬಿಟ್ಟು ಬಿಡೋದಿಲ್ಲ. ನೀವು ಬಿಡುವುದಕ್ಕೂ ಹಿಡಿಯುವುದಕ್ಕೂ ಈಗೇನು ಉಳಿದಿಲ್ಲ. ಓಹ್, ಅಷ್ಟೊಂದು ಕಷ್ಟದಿಂದ ಮರೆ ಮಾಡಿದ ಚಿನ್ನ ಬಿಟ್ಟು ಬಂದೆಯಾ? ಆ ಚಿನ್ನದ ಕಳುವಿನಿಂದ ನಾನು ಈ ಗಣರಾಜ್ಯವನ್ನೇ ನಡುಗಿಸಿದ್ದೇನೆ. ಅಜಾತಶತ್ರು ದಂಡೆತ್ತಿ ಬಂದಾಗ ಪ್ರತಿಭಟಿಸಲಾಗದಂತೆ ಈ ಜನಗಳ ನೈತಿಕ ಶಕ್ತಿಯನ್ನು ಕುಗ್ಗಿಸಿದ್ದೇನೆ. ಆದರೆ ಅದರಿಂದಾಗಿ ನಾನು ನನ್ನ ಮಗುವನ್ನೇ ಕಳೆದುಕೊಳ್ಳಬೇಕಾಯಿತು. ಈಗ ಚಿನ್ನ ಕದ್ದವ ನಾನೇ ಅಂತ ಗೊತ್ತಾದರೆ ಕಲ್ಲು ಹೊಡೆದು ಬೀದಿ ನಾಯನ್ನಟ್ಟುವಂತೆ ಇಲ್ಲಿಂದ ಅಟ್ಟುತ್ತಾರೆ. ನೋಡು, ಕೊನೆ ಇದಾಗಿ ಕೇಳ್ತೇನೆ, ಮತ್ತೆ ಆ ದ್ವೀಪಕ್ಕೆ ಹೋಗು. ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ಇದು ನಂಬಿಕೆ ಇದಲ್ಲ, ಭವಿಷ್ಯದ ಪ್ರಶ್ನೆ. ನಿಮ್ಮ ಯಾವ ಪ್ರಲೋಭನೆಯೋ ನನ್ನನ್ನೀಗ ಮುಟ್ಟಲಾರದು ಸ್ವಾಮಿ. 15 ದಿನ ನಿಮ್ಮ ಆ ದ್ವೀಪದಲ್ಲಿದ್ದೆ ಒಂಟಿಯಾಗಿ. ಪ್ರೀತಿಸೋದಕ್ಕೋಗಲಿ ಜಗಳಾಡೋದಕ್ಕೂ ಜನರಿರಲಿಲ್ಲ ಅಲ್ಲಿ. ಒಂದು ದಿನ ಬೆಳಿಗ್ಗೆ ಎಲ್ಲವೂ ಬದಲಾಯಿತು. ಬಂಧನ ಕಿತ್ತು ಹೊರಬಂದೆ. ಬಂಡೆ ಮರೆಯ ಗೂಡಲ್ಲಿ ನೋಡಿದ್ದೆ ಅದನ್ನು. ಒಂದು ತಾಯಿ ಹಕ್ಕಿ, ಇನ್ನೊಂದು ಆಗ ತಾನೇ ಮೊಟ್ಟೆ ಹೊಡೆದ ಮರಿ ಹಕ್ಕಿ. ತಾಯಿ ಹಕ್ಕಿ ಆಹಾರ ತಂದಾಗ ಮರಿ ಹಕ್ಕಿ ಎಷ್ಟು ಪ್ರೀತಿಯಿಂದ, ಎಷ್ಟು ಕಾತರತೆಯಿಂದ ಬಾಯಿ ತೆರೆಯಿತು. ಓಹ್, ಆ ಕ್ಷಣದಲ್ಲಿ ನಾನು ಜೀವನವನ್ನು ಪ್ರೀತಿಸಲು ಆರಂಭಿಸಿದೆ. ಮೊದಲು ಅಷ್ಟೊಂದು ಪ್ರಿಯವಾಗಿದ್ದ ಆ ಚಿನ್ನ ಕೊಡಲಿದ್ದ ಅಧಿಕಾರ ಅರ್ಥಹೀನ ಅನಿಸಿತು. ಬಿಟ್ಟು ಓಡಿ ಬಂದೆ. ನಿನ್ನ ದುರಂತವನ್ನು ನೀನೇ ತಂದುಕೊಳ್ತಾ ಇದ್ದಿ. ದ್ವೀಪದಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಾಗ ಎಳೆಯರ ಮುಖ ನೋಡಿದೆ. ಭಯದಿಂದ ಬಿಳಿಚಿದ್ದವು. ಇಡೀ ಬದುಕಿನ ಮೇಲೆ ಸಾವನ್ನ ಛೂ ಬಿಟ್ಟಿದ್ದೀರಿ ನೀವು. ಕೊಳಲಿನ ಗಾನದಿಂದ ಆ ಸಾವಿನ ಬಿಳಿಚಿಗೆ ನೆತ್ತರ ಉಗಿಸಿದ್ದೇನೆ ನಾನು. ಗಾನ ಕೇಳಿ ಎಳೆಯರ ಕಣ್ಣುಗಳು ಮಿನುಗಿದ್ದನ್ನ ನಾನು ನೋಡಿದ್ದೇನೆ. ಬೇಡ, ನನಗದೆಲ್ಲ ಬೇಡ. ಎಲ್ಲಿದೆ ಚಿನ್ನ ಬಚ್ಚಿಟ್ಟ ಭೂಪಟ? ಕೊಳಲು ಬಾರಿಸಲೇ? ನಿಮ್ಮ ಕಣ್ಣಲ್ಲೂ ಬದುಕು ಮಿನುಗುತ್ತದೋ ನೋಡ್ತೇನೆ. ನಿನ್ನ ಬಾಯಿ ಬಿಡಿಸೋದು ನನಗೆ ಗೊತ್ತು. ಯಾರಲ್ಲಿ? ಸ್ವಾಮಿ, ಇವನ ಬಾಯಿ ಬಿಡಿಸಿ. ಅಮ್ಮ, ಅಯ್ಯೋ, ಅಯ್ಯೋ, ಅಮ್ಮ, ಏನ್ ನೋಡ್ತೀರಿ? ನೀರು ಸಿಂಪಡಿಸಿ. ಇವನು ಸತ್ತು ಹೋಗಿದ್ದಾನೆ ಸ್ವಾಮಿ. ಏನು ಸತ್ತೋದ್ನೆ? ಅವನನ್ನು ಏಕೆ ಸಾಯಿಸಿದಿ? ತೊಲಗಿಲಿಂದ ನಾಯಿ. ಏನಿದು ವಸಕಾರ್ರೆ? ನಮ್ಮ ಅಧಿಕಾರಿಗಳ ಅಚಾತುರ್ಯದಿಂದ ಆಗಿದೆ ಸ್ವಾಮಿ. ಬಿಡಿಸಿ ಹೇಳಿ. ಇವನಿಗೆ ಚಿನ್ನದ ವಿಷಯ ಗೊತ್ತಿದೆ ಎಂದು ಸುದ್ದಿ ಬಂತು. ಪ್ರಶ್ನಿಸಿದಾಗ ನಿಜ ಹೇಳಲಿಲ್ಲ. ಹಿಂಸಿಸಿ ಸತ್ಯ ಹೊರಡಿಸಲು ಅಧಿಕಾರಿಗಳು ಪ್ರಯತ್ನ ಪಟ್ಟಿರಬೇಕು. ಅಂದರೆ ಆತ ಸತ್ತು ಹೋಗಿದ್ದಾನೆ. ಏನು? ಕೊಲೆ? ಸಂತಾಗಾರದ ನೆಲ
ತಾವೇ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಿ? ಏನು ಒಪ್ಪಿಗೆ ಕೊಟ್ಟಿದ್ದೆ? ಕೊಲ್ಲುವುದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ. ಇದು ಒಂದು ಸಲ ಕೈಮೀರಿ ಹೋಗಿದೆ. ಈ ದೇಶದ ಬೊಕ್ಕಸ ತುಂಬಿಸುವುದಕ್ಕಾಗಿ ಚಿನ್ನ ಹುಡುಕಿಸಿ ಎಂದೆ, ವೈಶಾಲಿಯ ಹೊರಬಾಗಿಲು ಮುಚ್ಚಿಸಿ ಎಂದೆ. ನೀವು ಅದನ್ನು ಉಪಯೋಗಿಸಿ ಇಡೀ ವೈಶಾಲಿಯನ್ನೇ ಸೆರೆಮನೆ ಮಾಡಿದಿರಿ. ಈಗ ಈ ಕೊಲೆ. ವೈಶಾಲಿಯ ದಂಡ ಸಂಹಿತೆಯಲ್ಲಿ ಕೊಲೆಗೆ ಏನು ಶಿಕ್ಷೆ ಗೊತ್ತೋ? ಏಕೆ ಮಾತನಾಡುವುದಿಲ್ಲ? ಉತ್ತರಿಸಿ, ತಿಳಿದಿದೆಯೇ? ನ್ಯಾಯಾಲಯದ ಮುಂದೆ ಇದು ಬಂದರೆ ಮರಣದಂಡನೆ ಆದೀತು ಸ್ವಾಮಿ. ನ್ಯಾಯವಾದ ಶಿಕ್ಷೆ ಅದು. ಆದರೆ ನಾವಿದನ್ನು ಮಾಡಿರುವುದು ಗಣ ಸಮಿತಿಯ ಪ್ರತಿನಿಧಿಯಾಗಿ. ಗಣ ಪ್ರಮುಖರು ನೀವು. ಏನು ಹೇಳುತ್ತಿದ್ದೀರಿ? ಕೊಟ್ಟ ಅಧಿಕಾರ ದುರುಪಯೋಗಪಡಿಸಿದ್ದು ಸಾಲದೆ ಈಗ ನನ್ನನ್ನೇ ಕೊಲೆಗಾರ ಎನ್ನುವುದಕ್ಕೆ ಹೊರಟಿದ್ದೀರಿ? ಈ ಕ್ಷಣದಿಂದ ನಿಮಗೆ ಕೊಟ್ಟ ಅಧಿಕಾರವನ್ನು ವಾಪಸ್ಸು ತೆಗೆದುಕೊಳ್ಳುತ್ತಿದ್ದೇನೆ. ಆದರೆ ಅದು ಅಪಾಯಕಾರಿ ಸ್ವಾಮಿ. ಯಾಕೆ? ಈಗ ವೈಶಾಲಿಯ ಜನಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಅವರು ಮೊದಲು ನಿಮ್ಮ ವಿರುದ್ಧ ದಂಗೆ ಏಳುತ್ತಾರೆ. ನನ್ನೊಬ್ಬನನ್ನೇ ಅಲ್ಲ, ನಿಮ್ಮನ್ನು ಸೆರೆಮನೆಗೆ ತಳ್ಳುತ್ತಾರೆ. ನೀವು ಅಧಿಕಾರದಲ್ಲಿ ಉಳಿಬೇಕಾದರೆ ವೈಶಾಲಿಯ ಬಾಗಿಲು ಮುಚ್ಚಿರಬೇಕು. ಇಡೀ ವೈಶಾಲಿ ಈಗ ನಿಮ್ಮ ಬಲೆಯಲ್ಲಿ ಸಿಕ್ಕಿಬಿದ್ದಿದೆ. ಈ ಬಲೆ ನೇಯ್ದು ನಿಮ್ಮ ಕೈಗೆ ಕೊಟ್ಟವನು ನಾನೇ. ಆದರೂ ನಿಮ್ಮಿಂದ ಬಿಡಿಸಿಕೊಳ್ಳಲಾಗದ ಪರಿಸ್ಥಿತಿ ನನ್ನದು. ಚಿನ್ನ ಸಿಕ್ಕದಿದ್ದರೆ ಏನಾಗಬಹುದೆಂದು ನೆನೆದರೆ ಭಯವಾಗುತ್ತದೆ. ನಾನು ಈ ಜನರ ಸಿಟ್ಟು ಎದುರಿಸಲಾರೆ. ಓಹ್, ಇನ್ನೂ ಬಂದಿಲ್ಲವೇ? ಹೇಳಿ ಕಳಿಸಿದ್ದೀಯೋ ಇಲ್ಲವೋ? ನಾನು ಅವರನ್ನು ಈಗಲೇ ನೋಡಬೇಕು. ತಾವು ಆಯಾಸ ಮಾಡಿಕೊಳ್ಬಾರ್ದಮ್ಮ. ಹೋಗು, ಕರೆದುಕೊಂಡೇ ಬಾ. ಇವತ್ತೇ ಅವರು ಚಿನ್ನದ ಗಣಿಯ ಲೆಕ್ಕಾಚಾರ ಮುಗಿಸಬೇಕಾಗಿದೆ ಅಂತೆ. ಅಂದರೆ ಬರಲಾಗುವುದಿಲ್ಲ ಅಲ್ಲವೇ? ದೇಶದ ಹೊಣೆ ಹೊತ್ತವರು ಒಂದೊಂದು ದಿನ ಹಾಗಾಗುವುದು ಸಹಜ. ಇಲ್ಲ, ಅವರು ನನ್ನಿಂದ ಪಲಾಯನ ಮಾಡುತ್ತಿದ್ದಾರೆ. ಮಗುವಾದರೂ ಜೊತೆಯಲ್ಲಿದ್ದಿದ್ದರೆ. ಇಲ್ಲ ತಾಯಿ, ಮಗು ಸುರಕ್ಷಿತವಾಗಿರಬೇಕು. ವತ್ಸಕಾರನ ಮಗುವನ್ನು ಯಾರು ಸುರಕ್ಷಿತವಾಗಿಡುತ್ತಾರೆ? ಈ ಚಿನ್ನ ನನಗೆ ತಂದುಕೊಟ್ಟ ಸೌಭಾಗ್ಯ ಇದು. ತಾವು ಹೀಗೆ ಅಂದುಕೊಳ್ಬಾರ್ದಮ್ಮ. ಯಾಕೆ? ಮಗದಲ್ಲಿದ್ದರೆ ಮಗುವಾದರೂ ಉಳಿಯುತ್ತಿತ್ತು. ಇಲ್ಲ ತಾಯಿ, ಚಿನ್ನದ ವಿಷಯ ಗೊತ್ತಾಯಿತೆ? ಜನ ಏನೇನು ಹೇಳ್ತಿದ್ರು. ಕೊಳಲು ಬಾರಿಸುವವರನ್ನು ಹಿಡಿದು ಸೆರೆಗೆ ತಳ್ಳಿದ್ದಾರಂತೆ. ನಾಳೆ ಬೆಳಿಗ್ಗೆ ಕೋಗಿಲೆ ಕೂಗಿದರೆ ಅದನ್ನು ಬಂಧಿಸಬಹುದು. ಬಾ, ನನ್ನ ಜೊತೆಗೆ ಬಾ. ನಾನು ಗಣಪ್ರಮುಖರನ್ನು ನೋಡಬೇಕು. ಸಾಕಾಗಿದೆ ನನಗೆ ಈ ಬದುಕು. ನನಗೆ ಸೌಭಾಗ್ಯ ತಂದ ಚಿನ್ನ ಏನಾಗಿದೆ ಎಂದು ನನಗೆ ಗೊತ್ತು. ಚೇತಕರಿಗೆ ತಿಳಿಸುತ್ತೇನೆ. ನನ್ನ ಬದುಕಲ್ಲದಿದ್ದರೆ ಉಳಿದವರದ್ದಾದರೂ ಸರಿಯಾದೀತು. ಯಾಕೆ? ಹೇಳಿದ್ದು ಕೇಳಿಸಲಿಲ್ಲವೇ? ನಾನು ಈಗಲೇ ಹೋಗಬೇಕು. ತಾವು ಹೊರಗೆ ಹೋಗುವ ಹಾಗಿಲ್ಲ ತಾಯಿ. ಯಾಕೆ ಇಲ್ಲ? ಈ ದೇಶವನ್ನು ಸ್ವತಂತ್ರವಾಗಿಸಬಲ್ಲೆ ನಾನು. ವತ್ಸಕಾರ ತಮ್ಮನ್ನು ಹೊರಗೆ ಬಿಡಬಾರದೆಂದು ಹೇಳಿದ್ದಾರೆ. ಅಂದರೆ ನಾನು ಬಂದಿಯೇ? ಬೊಗಳು. ಅದು ಹೇಗೆ ತಡೆಯುತ್ತೀಯೋ ನೋಡುತ್ತೇನೆ. ಎಲ್ಲರಿಗೂ ಹೇಳುತ್ತೇನೆ, ಚಿನ್ನ ಕದ್ದವ ವತ್ಸಕಾರ, ಮಗದದ ಗೂಢಚಾರ ವತ್ಸಕಾರ. ಎಲ್ಲರಿಗೂ ಹೇಳುತ್ತೇನೆ. ನೀವು ಹೊರಗೆ ಹೋಗುವ ಹಾಗಿಲ್ಲ. ಅಜಾತಶತ್ರುವಿನ ಸೈನ್ಯ ಎಲ್ಲಿಯವರೆಗೆ ಬಂದಿದೆ? ಇನ್ನೊಂದೆರಡು ದಿನದಲ್ಲಿ ವೈಶಾಲಿಯ ಕೋಟೆ ಬಾಗಿಲು ಸಮೀಪಿಸಬಹುದು. ಸೈನ್ಯ ತರುವ ಅಗತ್ಯವೇ ಇಲ್ಲ ಅವನಿಗೆ. ಯುದ್ಧ ಮಾಡುವ ಹುಮ್ಮಸ್ಸು ಯಾರಿಗಿದೆ? ಶತ್ರುವಾದರೂ ಸರಿಯೇ,
ಕೋಟೆ ಬಾಗಿಲು ಒಡೆದು ನಮ್ಮನ್ನು ಬಿಡುಗಡೆ ಮಾಡಿದರೆ ಸಾಕು ಎನ್ನುವಂತಾಗಿದೆ ಜನರ ಸ್ಥಿತಿ. ಕಳೆದ 16 ವರ್ಷ ಮಗಧದವರ ಜೊತೆ ಹೋರಾಡಿ ಗಣರಾಜ್ಯ ಉಳಿಸಿಕೊಂಡೆವು. ಈಗ ಅದು ಸಾಧ್ಯವಿಲ್ಲ. ವೈಶಾಲಿಗೆ ಈಗ ಉಳಿದಿರುವ ಒಂದೇ ಆಸೆ ಎಂದರೆ ಪಿಂಗಳೀಕ. ಇಷ್ಟು ಹೊತ್ತಿಗೆ ಅವನು ಇಲ್ಲಿಗೆ ಬರಬೇಕಾಗಿತ್ತು ಅಲ್ವೇ? ಕೆಲವು ಸಲ ಎಲ್ಲಿ ವಸ್ಸಕಾರನ ಕೈಗೆ ಸಿಕ್ಕಿ ಬಿದ್ದನೋ ಅಂತ ಗಾಬರಿ ಆಗುತ್ತದೆ. ಇನ್ನೆಲ್ಲಿ ವಸ್ಸಕಾರ? ಅವನೇ ಚಿನ್ನ ಕದ್ದದ್ದೆಂದು ಜನಕ್ಕೆ ಗೊತ್ತಾಗಿದೆ. ಸಿಕ್ಕಿದ್ರೆ ಸಾಯಿಸಿ ಬಿಡಬೇಕೆಂದಿದ್ದಾರೆ. ಅವನ ಹೆಂಡತಿಯು ಆತ್ಮಹತ್ಯೆ ಮಾಡಿಕೊಂಡಳಂತೆ. ಯಾವಾಗ? ಅವಳ ಮಗುವನ್ನು ಯಾರೋ ಕೊಲೆ ಮಾಡಿ ಊರ ಹೊರಗೆ ಹಾಳುಗುಡಿ ಹತ್ತಿರ ಹೂತಿದ್ರು. ಅಲ್ಲಿ ನಾಯಿ ಮಣ್ಣು ಕೆರೆದು ಶವ ಕಚ್ಚುತ್ತಿದ್ದುದನ್ನು ಯಾರೋ ಇವಳಿಗೆ ಹೇಳಿದರು. ನೋಡ್ಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಳು. ಮೊದಲು ವೈಶಾಲಿಯ ನೆಲ ಅಗೆದಾಗ ಚಿನ್ನ ಸಿಕ್ಕುತ್ತಿತ್ತು, ಈಗ ಹೆಣ ಸಿಗುತ್ತದೆ. ಯಾಕೆ ಗೋಪ, ಯಾಕೆ ಅಶಾಂತವಾಗಿದೆಯಾ? ಏನಾಗಿದೆ ನಿನಗೆ? ಏನೂ ಇಲ್ಲ. ಮತ್ತೆ ಯಾಕೆ ಹೀಗಿದ್ದೀಯಾ? ಹೇಗಿದ್ದೇನೆ? ಮಗು ಕೊಲೆ ಮಾಡಿದ್ದು ನೋಡಿದ್ರೆ ವೈಶಾಲಿಯ ಜನರ ನೈತಿಕತೆ ಎಂಥ ಮಟ್ಟಕ್ಕಿಳಿದಿದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನೈತಿಕತೆ ಏನು ಬಂತು? ವೈರಿಯನ್ನು ಸೋಲಿಸಲು ಯಾವ ಮಾರ್ಗ ಆದ್ರೇನು? ಅವನು ಸಿಗದೆ ಇದ್ರೆ ಅವನ ಮಗು. ಯಾಕೆ ಹೀಗೆ ವ್ಯಗ್ರನಾಗತ್ತಿ ಗೋಪ? ಪಿಂಗಳಿಕ ಬಂದ ಅಂತ ಕಾಣುತ್ತೆ. ನಮಗೆ ಉಳಿದಿರುವುದು ಸ್ವಲ್ಪ ಸಮಯ. ಅಜಾತಶತ್ರುವಿನ ಸೈನ್ಯ ಅತಿ ಹತ್ತಿರಕ್ಕೆ ಬಂದಿದೆ. ನಾವು ಬದುಕಿ ಉಳಿಯಬೇಕಾದ್ರೆ ಕೂಡಲೇ ವೈಶಾಲಿಯಿಂದ ಪಲಾಯನ ಮಾಡಬೇಕು. ಬರೀ ಪಲಾಯನದಿಂದ ಏನು ಪ್ರಯೋಜನ ಇದೆ? ನಾವು ಹೊರಗಿದ್ದುಕೊಂಡು ಮತ್ತೆ ಇಲ್ಲಿ ಗಣರಾಜ್ಯ ಸ್ಥಾಪನೆಗೆ ಪ್ರಯತ್ನಿಸಬೇಕು. ಹೇಗೆ? ನಾವಷ್ಟೇ ಏನು ಮಾಡಲು ಸಾಧ್ಯ? ಸಾಧ್ಯವಾದದ್ದನ್ನಾದರೂ ಮಾಡಬೇಕು. ಅದಕ್ಕಿಂತ ಮುಖ್ಯ ವಿಷಯ, ಚಿನ್ನ ಎಲ್ಲಿದೆ ಎಂದು ಗೊತ್ತಾಗಿದೆ. ಭಿಕ್ಷುಕನಂತೆ ಕಾಣಿಸಿದ ಆ ಯುವಕ ಕೊಟ್ಟ ಭೂಪಟ ಇಗೋ ಇಲ್ಲಿದೆ. ಆ ದ್ವೀಪಕ್ಕೆ ಹೋಗಿ ಚಿನ್ನ ಹುಡುಕಿ ಹಣ ಕುಡಿಸಿ ಸೈನ್ಯ ಜಮಾಯಿಸಬೇಕು. ಜನ ನೆಮ್ಮದಿಯಾದೊಡನೆ ಅವರ ಬೆಂಬಲ ಪಡೆದು ಅಜಾತಶತ್ರು ಜೊತೆ ಹೋರಾಡಬೇಕು. ಆದರೆ ಅಜಾತ ಶತ್ರುವನ್ನು ಸೋಲಿಸುವುದು ಸುಲಭವಲ್ಲ. ಯಾವುದು ಸುಲಭವಲ್ಲ, ಪ್ರಯತ್ನಿಸಬೇಕು. ಸರಿ, ನೀವು ಹೊರಡಿ, ದ್ವೀಪದಲ್ಲಿ ಭೇಟಿಯಾಗೋಣ. ಸರಿ, ನೀವು ಬೇಗ ಬಂದು ಬಿಡಿ. ಗೋಪ, ಏನು ನೀನು ನಮ್ಮ ಜೊತೆ ಸೇರ್ತೀಯಾ? ಇಲ್ಲವಾದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಆದ್ರೆ ನೋಡು, ನಮಗೆ ಮಕ್ಕಳನ್ನು ಕೊಲ್ಲುವ ಯಾವ ಅಧಿಕಾರವೂ ಇಲ್ಲ. ಕ್ರಾಂತಿಕಾರಿ ಹೋರಾಡುವುದೇ ಇಲ್ಲಿ ಮಕ್ಕಳು ನಾಳೆ ಮನುಷ್ಯರಂತೆ ಬದುಕಲು ಸಾಧ್ಯವಾಗಬೇಕೆಂದು. ವಸ್ಸಕಾರನು ನಾಳೆ ಮಾನವ ಘನತೆಗೆ ಬೆಲೆ ಕೊಟ್ಟು ಬದುಕುವುದಾದ್ರೆ ಬದುಕಲಿ ಬಿಡು. ಆದ್ರೆ ಅವನು ಬೆಲೆ ಕೊಡುತ್ತಿಲ್ಲ. ಅದ್ ಸರಿ, ಆದ್ರೆ ಸಿಕ್ಕವ್ರನ್ನೆಲ್ಲ ಕೊಲ್ಲುವುದಾದ್ರೆ ನಮಗೂ ಕೊಲೆಗಡಕರಿಗೂ ಏನು ವ್ಯತ್ಯಾಸ? ಹೋಗು, ನೀನೀಗ ವಿಶ್ರಾಂತಿ ತೆಗೆದುಕೋ. ನಿಧಾನವಾಗಿ ಯೋಚಿಸಿ, ನಾನು ಹೇಳಿದ್ದು ಸರಿ ಅನಿಸಿದ್ರೆ ನನ್ನ ಜೊತೆ ಬಾ. ಏನದು ಗಲಭೆ? ಬಾಬಾ, ನಾವು ಬೇಗ ಬರಿ ಆಗ್ಬೇಕು. ಬಾ. ನಮ್ಮವರು ಇನ್ನೂ ಹೋರಾಡುತ್ತಿದ್ದಾರೆಯೇ? ಇಲ್ಲ ಸ್ವಾಮಿ. ತೋಪಿನ ಶಬ್ದ ಕೇಳಿಸಿತಲ್ಲ, ಏನದು? ತಾವು ನೊಂದುಕೊಳ್ಳುವುದಿಲ್ಲ ಅಂದರೆ ವಿನಂತಿಸುತ್ತೇನೆ. ಅದೊಂದು ಕಾಲವಿತ್ತು. ಸಣ್ಣ ಸಣ್ಣ ಮಾತುಗಳು ನನ್ನನ್ನು ಚುಚ್ಚಿ ನೋಯಿಸುತ್ತಿದ್ದ ಕಾಲ. ನೊಂದು ಹದವಾಗುತ್ತಿದ್ದೆ, ಅದರಲ್ಲೇ ಫಲಿಸಿ ಸೃಷ್ಟಿಶೀಲನಾಗುತ್ತಿದ್ದೆ. ಈಗ ನಾನು ಉಣ್ಣುತ್ತಿರುವುದೇ ನೋವನ್ನು. ಏನದು ಹೇಳಿ? ನಮ್ಮವರು ಯುದ್ಧ ಮಾಡುತ್ತಿಲ್ಲ ಸ್ವಾಮಿ. ಮೊದಲು ಅಜಾತಶತ್ರುವನ್ನು ಸ್ವಾಗತಿಸಿದರು. ಈಗ ಅವನ ಶಿಲಾಕಂಟಕದ ಕಲ್ಲು ಗುಂಡುಗಳು, ರಥಮುಸಲದ ಮುಂಭಾಗಕ್ಕೆ ಜೋಡಿಸಿದ ಕತ್ತಿಗಳು ನಮ್ಮವರನ್ನು ಒಂದೇ ಸಮನೆ ಬಲಿ ತೆಗೆದುಕೊಳ್ಳುತ್ತಿವೆ. ನಾನು ತಂದ ನಿರ್ಣಯದ ಪರಿಣಾಮ.
ಒಂದು ಸಾವಿನಿಂದ ಇನ್ನೊಂದು ಸಾವು, ಒಂದು ನೆತ್ತರ ಹನಿಯಿಂದ ಇನ್ನೊಂದು ನೆತ್ತರ ಹನಿ ರೂಪು ತಳೆದು ಈಗ ಇಡೀ ದೇಶವನ್ನೇ ತಬ್ಬಿಕೊಂಡಿದೆ. ವೈಶಾಲಿಯ ದಂಡ ಸಂಹಿತೆಯಲ್ಲಿ ನನ್ನಂಥ ಅಪರಾಧಿಗೆ ಯಾವ ಶಿಕ್ಷೆ ಗೊತ್ತೋ? ಮರಣದಂಡನೆ. ಆದರೆ ನನಗೆ ಆ ಶಿಕ್ಷೆ ಅನ್ವಯಿಸುವುದಿಲ್ಲ. ಯಾಕೆಂದರೆ ಶಿಕ್ಷೆ ವಿಧಿಸುವವನೇ ನಾನು. ಹೋಗಲಿ, ವರ್ಷಕಾರ ಎಲ್ಲಿ? ನಿನ್ನೆ ಸಂಜೆ ಅಜಾತಶತ್ರುವಿನ ಬಿಡಾರಕ್ಕೆ ಹೋಗಿ ತಾನು ಮಾಡಿದ ಘನ ಕಾರ್ಯವನ್ನು ವಿವರಿಸಿದನಂತೆ. ಸಹಾನುಭೂತಿಯಿಂದ ಕೇಳಿದ ಅಜಾತಶತ್ರು ವತ್ಸಕಾರನನ್ನು ಪಂಜರದಲ್ಲಿಟ್ಟು ವೈಶಾಲಿಯ ಬೀದಿಯಲ್ಲಿ ಅವನನ್ನು ಪ್ರದರ್ಶಿಸಲು ಆಜ್ಞೆ ಮಾಡಿದನಂತೆ. ಅಷ್ಟೇ ಅಲ್ಲ, ವೈಶಾಲಿಗೆ ಬಗೆದ ದ್ರೋಹಕ್ಕಾಗಿ ಅಜಾತಶತ್ರು ವತ್ಸಕಾರನಿಗೆ ಕೊಟ್ಟ ಶಿಕ್ಷೆ ಅದೆಂದು ಸಾರಬೇಕೆಂದು ತಿಳಿಸಿದ್ದಾನೆ. ಮಾಡಿದ್ದು ನೋ ಮಹಾರಾಯ. ಸರಿ, ನೀವಿನ್ನು ಹೋಗಿ. ಸೆರೆಮನೆಗೆ ಹೋಗಬೇಕಾಗಿ ಬಂದರೆ ಅಜಾತಶತ್ರುವಿನ ಕ್ಷಮೆ ಕೇಳಿ. ಆದರೆ ಸ್ವಾಮಿ, ನೀವು ಯಾವಾಗ ಕೈಸರೆಯಾಗುತ್ತೀರಿ ಹೇಳಬರುವಂತಿಲ್ಲ. ವೇಷ ಮರೆಸಿಕೊಂಡು ಇಲ್ಲಿಂದ ಪಲಾಯನ ಮಾಡುವುದು ಸೂಕ್ತ. ಎಲ್ಲಿಗೆ? ಅಜಾತಶತ್ರುವಿನಿಂದ ಪಲಾಯನ ಮಾಡಬಹುದು, ಆದರೆ ನನ್ನಿಂದ ನಾನೇ ಹೇಗೆ ಪಲಾಯನ ಮಾಡುವುದು ಸಾಧ್ಯ? ನನ್ನೊಳಗೆ ಇರುವ ನನ್ನ ವೈರಿಗೆ ಯಾವ ವೇಷ ತುಡಿಸಿ ಮರೆ ಮಾಡುತ್ತೀರಿ ಹೇಳಿ? ಹೋಗಿ, ನೀವು ಹೋಗಿ, ನಿಮ್ಮ ಜೀವ ಉಳಿಸಿಕೊಳ್ಳಿ. ಹೊರಡಿ. ವಿದೂಷಕ ಸ್ವಾಮಿ, ನರ್ತಿಸು. ನನಗೆ ನರ್ತನ ಬೇಕಾಗಿದೆ. ನರ್ತಿಸು. ಆಗಲಿ ಸ್ವಾಮಿ. ನೀನು ಈಗ ಇಲ್ಲಿಂದ ಹೊರಟು ಹೋಗು. ಸ್ವಲ್ಪ ಹೊತ್ತಾದ ಮೇಲೆ ಬಾ. ಆಗ ನಿನಗೆ ಇಲ್ಲಿ ಒಂದು ಹೆಣ ಕಾಣಿಸುತ್ತದೆ. ಅದು ನನ್ನ ಹೆಣ, ಅಥವಾ ಹೆಣಕ್ಕೆ ನನ್ನದು ನಿನ್ನದು ಎಂಬ ಭೇದವೇನು? ಒಟ್ಟಾರೆ ಒಂದು ಹೆಣ. ಆ ಹೆಣ ಮಾತ್ರ ಅಜಾತಶತ್ರುವಿನ ಕೈಗೆ ಸಿಗದಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಆದರೆ ಸ್ವಾಮಿ, ಹೋಗು. ಈ ಕೊನೆಯ ಗಳಿಗೆಯಲ್ಲಾದರೂ ನನಗೆ ಏಕಾಂತ ಬೇಕು. ಹೋಗು, ತೊಲಗು ಇಲ್ಲಿಂದ. ಎಲ್ಲಿ ನನ್ನ ಖಡ್ಗ? ರಥ ಮುಸಲ ನಾಟಕ ಕೇಳಿದಿರಿ. ಮೂಲ ರಂಗನಾಟಕ ಶ್ರೀ ರಾಮಚಂದ್ರ ದೇವ.
ಭಾಗವಹಿಸಿದ ಕಲಾವಿದರು ಶ್ರೀಮತಿಯರಾದ ಸುಜಾತಾ ಕುರಹಟ್ಟಿ, ಕೆ ಶೋಭಾ ವಿ ಕುಮಾರ್, ಸರ್ವಶ್ರೀ ರಾಮದಾಸ್, ಡಿಜಿ ಹೆಗಡೆ, ಮಹಾಬಲೇಶ್ವರ ಹೆಬ್ಬಾರ್, ಆರ್ ನರಸಿಂಹಮೂರ್ತಿ, ಕೆಎಲ್ ಶಾನುಭಾಗ್, ಕೆಆರ್ ರೈ, ಲಕ್ಷ್ಮಣ್ ಕುಮಾರ್ ಮಳ್ಳೂರ್, ಎಸ್ಎಂ ಶಿವಪ್ರಕಾಶ್, ವಸಂತ್ ಕುಮಾರ್ ಪೆರ್ಲಾ, ಯು ಹರಿದಾಸ್ ಭಟ್, ದಯಾನಂದ ಬಳ್ಕೂರ್, ಎನ್ಬಿ ದೀಕ್ಷಿತ್ ಹಾಗೂ ಶ್ರೀನಿವಾಸ ಕಾರ್ಕಳ. ಸಂಗೀತ ಶ್ರೀ ಪ್ರಪಂಚಂ ಎಸ್ ಬಾಲಚಂದ್ರನ್. ತಾಂತ್ರಿಕ ನೆರವು ಶ್ರೀ ಸುರೇಂದ್ರನಾಥ್ ಸಿ. ಸೃಜನಾತ್ಮಕ ಸಹಕಾರ ರಮಾ ಎಸ್ಎಚ್. ಬಾನುಲಿ ರೂಪಾಂತರ ಹಾಗೂ ನಿರ್ಮಾಣ ಎಸ್ಎಸ್ ಹಿರೇಮಠ್.